ಏನಂತ ಹೇಳಿದ್ರೆ ಇಟ್ ವಾಸ್ ಅ ವೆರಿ ಪ್ರೆಸ್ಟೀಜಿಯಸ್ ಸ್ಟೇಜ್. ನಾನು ಅಲ್ಲಿ ಪರ್ಫಾರ್ಮ್ ಮಾಡಬೇಕಾಗಿತ್ತು. ಐ ಟ್ರಾವೆಲ್ಡ್ ಅಂದರೆ ನಾವು ಎಲ್ಲಿಂದ ಟ್ರಾವೆಲ್ ಮಾಡ್ತಾ ಇದ್ವಿ. ಒಂದು 15-20 ಮಿನಿಟ್ಸ್ ಲೇಟ್ ಏನೋ ಆಯಿತು ನಾವು ಬರೋ ಅಷ್ಟೊತ್ತಿಗೆ. ಆ್ಯಂಡ್ ಇಟ್ ವಾಸ್ ಲೈಕ್ 2004. ವಿ ಡಿಂಟ್ ಹ್ಯಾಡ್ ಎನಿ ಓಲಾ ಗೀಲಾ ಏನೂ ಇಲ್ಲ ಅವಾಗ. ಯಾವುದೋ ಒಂದು ಟ್ಯಾಕ್ಸಿ ಮಾಡ್ಕೊಂಡು ಬಂದ್ವಿ. 20 ಮಿನಿಟ್ಸ್ ಲೇಟ್ ಆಗಿದ್ದಕ್ಕೆ ನನ್ನನ್ನು ಸ್ಟೇಜಿಗೆ ಹತ್ತಿಸ್ಲಿಲ್ಲ ಅವರು. ಇನ್ನೂ ಅಲ್ಲಿ ರಿಹರ್ಸಲ್ಸ್ ಆಗ್ತಿತ್ತು. ಸ್ಟೇಜ್ ಪ್ರೋಗ್ರಾಮ್ ಇದ್ದಿದ್ದು 6 ಗಂಟೆಗೆ. ಸೊ ವಿ ರೀಚ್ಡ್ ಅರೌಂಡ್ 2:30 ಇನ್ ದ ಆಫ್ಟರ್ನೂನ್. ಅಷ್ಟಾದರೂ ನಾವು ರಿಹರ್ಸಲ್ಸ್ಗೆ ಏನೋ ಬಂದಿಲ್ಲ ಅಂದ್ಬಿಟ್ಟು ನನ್ನ ಸ್ಟೇಜ್ ಹತ್ತಿಸೋ ಒಂದು ಅವಕಾಶನ ಕೊಡಲಿಲ್ಲ. ನಮ್ಮ ತಾಯಿ ಅವರು ನಾವು ಏನಂದರೆ ಇಲ್ಲಿ ಫ್ಯಾಮಿಲಿನೆಲ್ಲ ಕರೆಸ್ಬಿಟ್ಟಿದ್ದೀವಿ. ಫಸ್ಟ್ ಟೈಮ್ ನಾನು ಸ್ಟೇಜಲ್ಲಿ ಪರ್ಫಾರ್ಮ್ ಮಾಡ್ತಿದ್ದೀವಿ ಅಂತ ಎಲ್ಲರೂ ಈಗರಾಗಿ ವೆಯ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ದಟ್ ವಾಸ್ ಅ ಗ್ರೂಪ್ ಸಾಂಗ್ ಅಷ್ಟೇ. ಸೊ ನಾನು ಎಂಟ್ರ್ ಆಗಬೇಕಾಗಿತ್ತು. ನಮ್ಮಮ್ಮ ರೆಡಿ ಎಲ್ಲ ಮಾಡಿ ಕಳಿಸ್ಬಿಟ್ರು, ಹತ್ತಿಸ್ತಾರೆ ಅಂತ. ವೆನ್ ದೇ ಕಾಲ್ಡ್ ಓನ್ಲಿ 2 people. ನನ್ನನ್ನು ಕರೀಲಿಲ್ಲ. ನಮ್ಮಮ್ಮ ಹಿಂಗೆ ಕಳಿಸ್ಬಿಟ್ರು. ಆ್ಯಂಡ್ ಅವರು ದರ ಅಂತ ಹೇಳ್ಕೊಂಡು ಕೆಳಗಡೆ ಇಳಿಸ್ಬಿಟ್ರು ಸ್ಟೇಜಿಂದ. ಲೈಕ್ ಒಂದು 300-400 ಜನದ ಮುಂದೆಗಡೆ ಹೇಳ್ಕೊಂಡು ಹಿಂಗೆ ಇಳಿಸ್ಬಿಟ್ರು. ನಮ್ಮ ತಾಯಿಗೆ ಇಟ್ ವಾಸ್ ಅ ಶಾಕ್. ಅಲ್ಲಿ ಇರೋರ್ಗೆ ಎಲ್ಲರಿಗೂ ಶಾಕ್. Ladies and gentlemen, welcome to yet another fantastic episode of the Lalith Dhanush show. Today I have my dear friend, a close buddy of mine from college, and he needs no introduction if you know South Indian music. His name is Manojavvam Aatreya, a beautiful, wonderful singer and an even better human being. Now this person I've known for the last 5 years. I've seen the levels that he's climbed. He's sung for various movies, especially in the Kannada industry. He has gone on to win Saregama Little Champs, and he was also on Kannada Kogile recently, a TV show. He's acted in multiple Kannada serials, and in this conversation you will find it extremely candid, extremely open, where we discuss about the process, his story, what are some of the ups and downs that he goes through as an artist and in his entire 20-year career. Watch it, and I'm sure you will be inspired to pursue your journey in art, and this episode I can say is one of the best. So do watch it. Stay tuned, enjoy it, and let me know how you felt about this episode down in the comment section below. Hi Manoj, welcome to my show, and it's so great to have you here. Just to give all the audience a little bit of context about today's show, Manoj is a fantastic singer, he is a fantastic actor, and more importantly, he's an amazing human being. Thank you for coming here, and I'm so happy to share this part of his story, his life, his career with all of you. So Manoj, welcome to the show, and I want to hear more from you today. How does it feel to be here? ಧನ್ಯವಾದಗಳು ಲಲಿತ್. ನನ್ನನ್ನು ಈ ಒಂದು ಕಾರ್ಯಕ್ರಮಕ್ಕೆ ಬರಮಾಡ್ಕೊಂಡಿದ್ದಕ್ಕೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ಹೋಪ್ ಯು ಅಂಡರ್ಸ್ಟುಡ್. ಐ ಆಮ್ ಅ ಕನ್ನಡ ಸ್ಟೂಡೆಂಟ್ ಟು. ಜಸ್ಟ್ ಕಿಡಿಂಗ್. ಓಕೆ, ನಾನು ಕನ್ನಡದಲ್ಲೇ ಮಾತಾಡ್ತೀನಿ ಬಿಕಾಸ್ ನಾನು ಬೀನ್ ವಾಚಿಂಗ್ ಯುವರ್ ಪಾಡ್ಕಾಸ್ಟ್, ಐ ಮೀನ್ ಲಿಸ್ನಿಂಗ್ ಟು ಯುವರ್ ಪಾಡ್ಕಾಸ್ಟ್. ಎಲ್ಲಾನು ಇಂಗ್ಲೀಷಲ್ಲೇ ಇರುತ್ತೆ, ಬಟ್ ಐ ವಾಂಟ್ ಟು ಚಾಲೆಂಜ್ ಯು ಕನ್ನಡದಲ್ಲಿ ಮಾತಾಡೋಣ. ಡನ್ ಡೀಲ್. ನನ್ನ ಕನ್ನಡ ಬಂದು ನಿನ್ನ ಕನ್ನಡ ಅಷ್ಟು ಚೆನ್ನಾಗಿರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಐ ವಿಲ್ ಡೆಫಿನೆಟ್ಲಿ ಟ್ರೈ ಅಡ್ಜಸ್ಟಿಂಗ್. ಓಕೆ, ಎರಡು ಮೊಸರು ಬಜ್ಜಿ ಮಾಡೋಣ. ಡನ್ ಡೀಲ್ ವಿತ್ ಯು ಆನ್ ದಿಸ್. ನಮ್ಮ ಕನ್ನಡಿಗರ ವಿಶಾಲ ಹೃದಯದವರು ಎಲ್ಲ ಅಕ್ಸೆಪ್ಟ್ ಮಾಡ್ಕೊತಾರೆ, ಒಳ್ಳೆಯವರು ಅವರು. Manoj, so your career had started very early. Like ನೀನು ಚಿಕ್ಕ ವಯಸ್ಸಲ್ಲೇ ನೀನು ಸ್ಟಾರ್ಟ್ ಮಾಡಬೇಕಾದ್ರೆ ಲೈಕ್ ಯು ಆರ್ ಅ ಸೂಪರ್ ಸ್ಟಾರ್. ಲೈಕ್ ಯು ವೆಂಟ್ ಆನ್ ಸಾರೆಗಾಮಪ ಲಿಟಲ್ ಚಾಂಪ್ಸ್. You had a beautiful career, and ನಿಮ್ಮ ಮನೆಗೆ ಬರಬೇಕಾದ್ರೆ I had seen so many photos on the wall with literally celebrities and all of these things. How did it all start, Manoj? ಯಾವಾಗ ಸ್ಟಾರ್ಟ್ ಆಯಿತು? ಯಾರು ಸ್ಟಾರ್ಟ್ ಮಾಡೋಕ್ಕೆ ಎನ್ಕರೇಜ್ ಮಾಡಿದ್ರು? ವಾಟ್ ವಾಸ್ ದ ಸ್ಟೋರಿ? ಫಸ್ಟ್ ಆಫ್ ಆಲ್ ಐ ಶುಡ್ ಥ್ಯಾಂಕ್ ಮೈ ಪೇರೆಂಟ್ಸ್ ಫಾರ್ ಇಟ್. ಓಕೆ, ಎಲ್ಲರಲ್ಲೂ ಒಂದು ಕಲೆ ಇದ್ದೇ ಇರುತ್ತೆ. ಎವ್ರಿ ಪರ್ಸನ್ ಅವ್ರಿಗೆ ಹಿ ಮೇ ಬಿ ಗುಡ್ ಎಟ್ ಡ್ರಾಯಿಂಗ್, ಅವರು ಒಂದು ಸಿಂಗಿಂಗಲ್ಲಾಗಿರ್ಬೋದು, ಓದರಲ್ಲಾಗಿರ್ಬೋದು, ಎನಿಥಿಂಗ್ ಎವ್ರಿಬಡಿ ವಿಲ್ ಬಿ ಗುಡ್ ಎಟ್ ಸಮಥಿಂಗ್. ಅದನ್ನು ಹೆಕ್ಕಿ ತೆಗೆಯುವಂಥ ಒಂದು ಮನಸ್ಥಿತಿ, ಒಂದು ತಾಳ್ಮೆ, ಒಂದು ಧಾರಣೆ ಪೇರೆಂಟ್ಸಲ್ಲಿರಬೇಕು. ಸೊ ಐ ಆಮ್ ಬ್ಲೆಸ್ಡ್ ವಿತ್ ಲೈಕ್ ಐ ಆಮ್ ವೆರಿ ಫಾರ್ಚುನೇಟ್. ನನಗೆ ಅಂಥ ಒಂದು ಪೇರೆಂಟ್ಸು ಸಿಕ್ಕಿದ್ದಾರೆ, ನನ್ನ ತಂದೆ ತಾಯಿ. ನನ್ನ ತಂದೆ ಎಲ್ಲದಕ್ಕೂ ಕಾರಣ. ಫಸ್ಟು ಹಿ ಸ್ಟಾರ್ಟೆಡ್ ಗಿವಿಂಗ್, ಅಂದರೆ ನಾನು ತುಂಬ ಕ್ಯಾಚ್ ಮಾಡ್ತಿದ್ದೆ. ಹಿ ಯೂಸ್ ಟು ಸಿಂಗ್ ಸಮ್ ಸಾಂಗ್ಸ್. ನಾನು ಮಲಗಬೇಕಾರೆ ಎಲ್ಲ ಐ ಯೂಸ್ ಟು ನಾನು ರೆಸ್ಪಾಂಡ್ ಮಾಡ್ತಿದ್ದಂತೆ, ವಾ ಸೂಪರ್, ಇನ್ನು ಹಾಡಿ ಅಂತೆಲ್ಲ ಫುಲ್ ಅವಾಗಲೇ ಖುಷಿ ಪಡ್ತಿದ್ದೆ. ಸೊ ಹಿ ಫೌಂಡ್ ದಟ್
ದಿಸ್ ಕಿಡ್ ಏನೋ ಆಗ್ಬೋದು, ಇದು ಏನೋ ಮಾಡೋಣ ಇದನ್ನ ಅಂತ. ದ ಥಿಂಗ್ ಇಸ್, ಈ ಪ್ರಾಸೆಸ್ಸಲ್ಲಿ ಸ್ಯಾಕ್ರಿಫೈಸ್, ಅವಮಾನಗಳು, ಎವ್ರಿಥಿಂಗ್ ಈಸ್ ಇನ್ಕ್ಲೂಡೆಡ್ ಇನ್ ದಿಸ್ ಪ್ರಾಸೆಸ್. ಇದನ್ನೆಲ್ಲ ತ್ಯಾಗ ಮಾಡ್ಕೊಂಡು ಬಂದೆ, ಯಾಕಂದ್ರೆ ನನಗಿನ್ನ ಬುದ್ಧಿ ಬಂದಿರಲಿಲ್ಲ ಆವಾಗ. ಅದನ್ನೆಲ್ಲ ಮಾಡ್ಕೊಂಡು ಬಂದಿದ್ದು ನನ್ನ ತಂದೆ ತಾಯಿ. ವಾಟ್ ಏಜ್ ವೆರ್ ಯು ಮನೋಜ್ ವೆನ್ ಯು ಐ ಸ್ಟಾರ್ಟೆಡ್ ಮೈ ಕರಿಯರ್ ವೆನ್ ಐ ವಾಸ್ 4. Oh. 4 career. My preparation started 2 years back. I'm our time, I don't think anybody would have even started speaking or even known what to speak. But how was it? I mean, do you remember something from that time? So, ಒಂದು ಅದೇ ಲೈಕ್ ವೆನ್ ಐ ವಾಸ್ 2, ವೆನ್ ಐ ಸ್ಟಾರ್ಟೆಡ್ ಲೈಕ್ ನನ್ನ ಭಾಷೆಯನ್ನು ಮಾತಾಡೋಕ್ಕೆ ಶುರು ಮಾಡಿದಾಗ ಹಿ ಕಾನ್ಸಂಟ್ರೇಟೆಡ್. ಇವಾಗ ನಾವು ಅಂದರೆ ಇಟ್ ಮೇ ಬಿ ವೆರಿ ಸ್ವಲ್ಪ ಔಟ್ ಆಫ್ ಕಾಂಟೆಕ್ಸ್ಟ್ ಅನ್ಬೋದು, ಬಟ್ ಇಲ್ಲಿ ಏನಂದರೆ ಮೈ ಡ್ಯಾಡ್ ಮುಂಚೆಯಿಂದಲೇ ನನಗೆ ಪರ್ಫೆಕ್ಷನನ್ನು ಹೇಳ್ಕೊಡೋಕೆ ಶುರು ಮಾಡಿದ್ರು. ಓಕೆ, ವೇರ್ ಐ ಪ್ರನೌನ್ಸ್ ಇಟ್ ನೈಸ್ಲಿ. ಇವಾಗ ಫಾರ್ ಎಕ್ಸಾಂಪಲ್, ಜಿಯಾ ಕೊಡೋನಕ್ಕಿಂತ ನೀರು ಕೊಡು, ನೀರು, ಅಥವಾ ಶುದ್ಧವಾಗಿ ಮಾತಾಡೋದು, ಸ್ಫುಟವಾಗಿ ಮಾತಾಡೋದು, ಯೂಸಿಂಗ್ ಯುವರ್ ಮಸಲ್ಸ್, ಅಂದರೆ ಫೇಸ್ ಮಸಲ್ಸ್ನ ಅಥವಾ ನೀನು ಪ್ರನೌನ್ಸಿಯೇಷನ್ನ ಕರೆಕ್ಟ್ ಮಾಡ್ಕೊಳ್ಳೋದು, ಲೈಕ್ ಮಂತ್ರಾಸ್ನ ಹೇಳ್ಕೊಡೋದು, ಹಾಡುಗಳನ್ನ ಹೇಳ್ಕೊಡೋದು, ಭಾಷೆ, ಎವ್ರಿಥಿಂಗ್ ಹಿ ಯೂಸ್ ಟು ಡೂ ದೇರ್. ಅಲ್ಲಿ ನನಗೆ ಪರ್ಫೆಕ್ಷನ್ ಅನ್ನೋದು ಅಲ್ಲಿಂದನೇ ನನಗೆ, ಅಂದರೆ ಹಿ ಪ್ಲಾಂಟೆಡ್ that seed Correct. of pursuing the perfection in everything. Okay. So allinda nanna belvanige start aaytu. This is what I can say. Super. And what you said about perfection, I think it has one reason for perfection is practice. Practice, definitely. Because practice makes man perfect. And today you have a very well established name in the industry. Everybody recognize you for what you have done. So I want to understand, as you continued from the age of 4, what was the first opportunity that you had in music? Was it like did you go to singing class, athwa you went on stage directly without any practice? How was that part of it? No, definitely no. Because for every performance, ನಾನು ಹೇಳೋದು, ಹಿಂದೆ ತಯಾರಿ ಬೇಕೇ ಬೇಕು. ಯು ಕಾಂಟ್ ಜಸ್ಟ್ ಗೋ ಆ್ಯಂಡ್ ಪರ್ಫಾರ್ಮ್. ಹಿಂದೆ ತಯಾರಿ ಬೇಕು, ಅದಕ್ಕೊಂದು ಅಭ್ಯಾಸ. ಆಸ್ ಯು ಸೆಡ್, ಪ್ರಾಕ್ಟೀಸ್ ಇಸ್ ವೆರಿ ಇಂಪಾರ್ಟೆಂಟ್, ಆ್ಯಂಡ್ ರೈಟ್ ವೇ ಆಫ್ ಪ್ರಾಕ್ಟೀಸ್ ಇಸ್ ವೆರಿ ಇಂಪಾರ್ಟೆಂಟ್. ಟ್ರೂ, ರೈಟ್ ವೇ ಆಫ್ ಪ್ರಾಕ್ಟೀಸಿಂಗ್. ಆ್ಯಂಡ್ ಅದಕ್ಕೆ ಬೇಕಾದಂಥ ಸಂಗತಿಗಳನ್ನ ನೀನು ಪ್ರಾಕ್ಟೀಸ್ ಮಾಡಿಕೊಂಡು ಅದನ್ನು ಮೈಗೂಡಿಸ್ಕೊಂಡು ಅಲ್ಲಿ ಹೋಗಿ ಪರ್ಫಾರ್ಮೆನ್ಸ್. ಈಗ ಹೆಂಗೆ ಅಂದರೆ, ಒಬ್ಬ ಕ್ರಿಕೆಟರ್ ಹೋಗ್ಬಿಟ್ಟು ಒಂದು ಶಾಟ್ನ ಹೊಡಿತಾನೆ, ಹಿ ಮೇಕ್ಸ್ ಇಟ್ ಲುಕ್ ಸೋ ಈಸಿ, ಬಟ್ ಅದಕ್ಕಿಂತ ಹಿಂದೆ ಅಷ್ಟು ಡೆಡಿಕೇಶನ್ ಇರುತ್ತೆ, ಅಷ್ಟು ಪ್ರಾಕ್ಟೀಸ್ ಇರುತ್ತೆ. ಸೊ ದಟ್ಸ್ ವಾಟ್ ಐ ಡಿಡ್. ಇದನ್ನೆಲ್ಲ, ಈ ವಿಗರಸ್ ಪ್ರಾಕ್ಟೀಸಸ್ನೆಲ್ಲ ಅಪ್ಪನೇ ಕೊಟ್ಟರು. ಅವಾಗ ನನಗೆ ಯಾವುದು ಸಂಗೀತ ಕ್ಲಾಸ್ಗಳಿಗೆ ಅಂತ ನಾನು ಕ್ಲಾಸಿಕಲ್ ಟ್ರೈನಿಂಗಿಗೆ ಅಂತ ಹೋಗಿರಲಿಲ್ಲ, ಬಟ್ ಐ ಸ್ಟಾರ್ಟೆಡ್ ಮ್ಯೂಸಿಕ್ ಕ್ಲಾಸಸ್. ಐ ಸ್ಟಾರ್ಟೆಡ್ ಮೈ ಕರಿಯರ್ ಆಸ್ ಐ ಶುಡ್ ಟೆಲ್ ದಿಸ್, ಐ ಸ್ಟಾರ್ಟೆಡ್ ಮೈ ಕರಿಯರ್ ಆಸ್ ಅ ಕೀಬೋರ್ಡ್ ಆರ್ಟಿಸ್ಟ್. ಹೌದಾ? ನಾನು ಕೀಬೋರ್ಡ್ ಕಲಿಯಕ್ಕೆ ಹೋಗಿದ್ದೆ ಆ್ಯಕ್ಚುಲಿ. ದೆನ್ ದೇ ಫೌಂಡ್ ಅ ಸಿಂಗರ್ ಇನ್ ಮೀ. ಅವ್ರು ಅಲ್ಲಿಂದ ನನ್ನ ಕರಿಯರ್ ಸ್ಟಾರ್ಟ್ ಆಯಿತು. ವೇರ್ ದೇ ಯೂಸ್ ಟು ಟೀಚ್ ಮಿ ಓನ್ಲಿ ಸಾಂಗ್ಸ್. ಬರೀ ಸಾಂಗ್ಸ್ ಹೇಳ್ಕೊಡೋರು, ಬಟ್ ಸಾಂಗ್ ಐ ವಿಲ್ ಕಮ್ ಟು ದಟ್ ಪಾಯಿಂಟ್ ಲೇಟರ್. ಸಾಂಗ್ಸ್ ಹೇಳ್ಕೊಡೋರು, ಐ ಯೂಸ್ ಟು ಕ್ಯಾಚ್ ಇಟ್. ನಾನು ಹಾಡ್ತಿದ್ದೆ. ಆ್ಯಂಡ್ ಐ ಮೇ ಸೇ ದಿಸ್, ಅ ಹೀರೋ ಕ್ಯಾನ್ ಬಿ ಮೇಡ್, ಬಟ್ ಅನ್ ಆರ್ಟಿಸ್ಟ್ ಈಸ್ ಬಾರ್ನ್. ಸೊ ಐ ಡೋಂಟ್ ನೋ, ಐ ಆಮ್ ಫಾರ್ಚುನೇಟ್. ನನಗೆ ದೇವ್ರ ದಯೆಯಿಂದ ಆ ಕಲೆ ನನ್ನಲ್ಲಿ ಇತ್ತು. ಯಾಕಂದರೆ ಕಲೆ, ಗುರುಗಳು ಏನು ಬೇಕಾದ್ರೂ ಹೇಳ್ಕೊಡ್ಬೋದು. ಯು ಕ್ಯಾನ್ ಟೀಚ್ ಸಮಥಿಂಗ್ ಟು ಸಮ್ವನ್, ಬಟ್ ಆ ಧಾರಣೆ ಇಲ್ಲ ಅಂದರೆ ಅದು ಅಲ್ಲಿವರೆಗೂ ರೀಚ್ ಆಗಲ್ಲ. ವೈ ಡು ಯು ಸೇ ದಟ್? ಲೈಕ್ ಸಿ, ಯಾಕಂದರೆ ನಾನು ಆರ್ಟಿಸ್ಟ್ ಅಲ್ಲ. ಲೈಕ್ ಐ ಫೀಲ್ ವಾಟ್ ಎವರ್ ಇಸ್ ಕ್ಲೋಸೆಸ್ಟ್ ಟು ಮೈ ಆರ್ಟ್ ಈಸ್ ಸ್ಪೀಕಿಂಗ್. ನಾನು ಒಂದು ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡ್ಬೋದು ಅಷ್ಟೇ. ಬಟ್ now this also did not come to me naturally. I started practicing it post my college days. Toastmasters aayto. Through all of these things is where I learnt it. Now as an artist, why do you say artists are more born than made? ನಾನು ಹೆಂಗೆ ಹೇಳ್ತೀನಿ ಅಂದರೆ, ಈ ಗಂಧರ್ವ ವಿದ್ಯೆಗಳೇನಿದೆ, ಅಂದರೆ ವಿ ಕಾಲ್ ಇಟ್ ಆಸ್ ಗಂಧರ್ವ ವಿದ್ಯಾಸ್. ಕಲೆ, ಐ ಮೀನ್ ವಾಟ್ ಇಸ್ ಇಟ್, ಡ್ರಾಯಿಂಗ್, ಸ್ಕೆಚಿಂಗ್, ಅಥವಾ ಸಿಂಗಿಂಗ್, ಡ್ಯಾನ್ಸ್, ಇದೆಲ್ಲ ನಮ್ಮ ಎಮೋಷನ್ಸ್ನ ನಾವು ಹೊರಗಡೆ ಹಾಕೋದು. ಒಬ್ಬ ನಾರ್ಮಲ್ ಪರ್ಸನ್ ಎಮೋಷನ್ನ ಹೊರಗಡೆ ಹಾಕ್ಲಿಕ್ಕೂ ಒಬ್ಬ ಆರ್ಟಿಸ್ಟ್ ಹೊರಗಡೆ ಹಾಕ್ಲಿಕ್ಕೂ ದೇರ್ ಇಸ್ ಅ ಡಿಫ್ರೆನ್ಸ್. ಇಫ್ ಅನ್ ಆರ್ಟಿಸ್ಟ್ ಎಮೋಷನ್ ಹೊರಗಡೆ ಹಾಕಿದ್ರೆ, ಸೋ ಮೆನಿ ಪೀಪಲ್ ಕ್ಯಾನ್ ಕನೆಕ್ಟ್ ಟು ಇಟ್. ಸೊ ಅನ್ ಆರ್ಟಿಸ್ಟ್ ಹ್ಯಾಸ್ ದಟ್ ಕೇಪಬಿಲಿಟಿ ಟು ವಾಟ್ ಇಸ್ ಇಟ್, ಹಿ ಹ್ಯಾಸ್ ದಟ್ ಚೆರಿಸ್ಮಾ. ನಿನಗೆ ಅಲ್ಲಿ ಒಬ್ಬ ಒಂದು ಆಡಿಯನ್ಸ್ನ ನಿನ್ನ ಕಡೆ ತಿರುಗಿ ನೋಡೋ ಅಂಥ ಒಂದು ಅವಕಾಶ ಅದು ತುಂಬ ಕಡಿಮೆ ಜನ ಕೊಟ್ಟಿರ್ತಾರೆ. ಐ ವಿಲ್ ಸೇ ದಿಸ್, ಕಲೆ ತುಂಬ ಜನರನ್ನ ಸೆಳೆಯುತ್ತೆ. ಇಟ್ ವಿಲ್ ಅಟ್ರಾಕ್ಟ್ ಸೋ ಮೆನಿ ಪೀಪಲ್, ಇಟ್ ವಿಲ್ ಓನ್ಲಿ ಚೂಸ್ ವೆರಿ ಲಿಟಲ್ ಪೀಪಲ್. ಅಂದರೆ ಕಲೆ ತುಂಬ ಕಡಿಮೆ ಜನನ ಆಯ್ಕೆ ಮಾಡ್ಕೊಳ್ಳುತ್ತೆ. ವೆನ್ ಯು ಆರ್ ಸೆಲೆಕ್ಟೆಡ್ ಟು ದ ಕಲೆ, ಯು ಶುಡ್ ಬಿ ಡೆಡಿಕೇಟೆಡ್. ದಟ್ಸ್ ವಾಟ್. ಅದು ಬರಲ್ಲ ಅಂತ ನಾನು ಹೇಳಲ್ಲ, ಬರುತ್ತೆ. ಬಟ್ ಟು ಬಿ ಅ
ಹಿಂಗೆ ನಾನು ಒಂದು ಬೊಂಬಾಟ್ ಆಗಿರೋ ಆರ್ಟಿಸ್ಟ್ ಆಗಬೇಕಂದ್ರೆ ಯು ಶುಡ್ ಬಿ ಬ್ಲೆಸ್ಡ್ ಆ್ಯಂಡ್ ಯು ಶುಡ್ ಬಿ ಡೆಡಿಕೇಟೆಡ್ ಅಷ್ಟೇ. ಇದನ್ನು ನಾನು ಹೇಳಬಲ್ಲೆ. So Manoj, with this practice, now you have the gift of art. You had a father who supported you and was your first mentor and your first identifier of your talent. Definitely. I also feel ನಿನ್ನ ಕರಿಯರಲ್ಲಿ ನನಗೇನು ಗೊತ್ತೋ ಅದರಲ್ಲಿ your first breakthrough was ಸಾರೆಗಾಮಪ, like the big breakthrough. Where people recognized this, you know, little kid who can actually speak and talk. Speak and talk. Anta I'm so used to my own. I'm just saying. So, who could sing? Yes. Who could sing so passionately, so beautifully? Yakandre nanu, I've seen your YouTube videos, and I know for a fact that you could sing really well. And how old were you when you went on to Saregamapa Little Champs? I was 12, I guess. 12, okay. 12 or 13. Yeah. 12 or 13. So this is your first entry into the Saregamapa Little Champs? To the television, I may say no, actually. Okay. I started my career when I was 7 or 8. I used to act in movies. Okay. That was not for television. Also, I have acted in serials and all. Oh, okay. For singing show, yes, ನಾನು ಏನು ಹೇಳ್ತೀನಿ ಅಂದರೆ ಅದು ನನಗೆ ಬ್ರಾಡರ್ ಅಪ್ರೋಚ್ನ ಕೊಡ್ತು, ಬ್ರಾಡರ್ ಆಡಿಯನ್ಸ್ನ ಕೊಡ್ತು. ನಾವು ಅವಾಗಲೇ ಆಪರ್ಚುನಿಟೀಸ್ ಬಗ್ಗೆ ಮಾತಾಡ್ತಿದ್ವಿ. ಐ ವಿಲ್ ಟ್ರೀಟ್ ಎವ್ರಿ ಸ್ಟೇಜ್ ಇಸ್ ಮೈ ಆಪರ್ಚುನಿಟಿ. ಎವ್ರಿ ಸ್ಟೇಜ್ ಇಸ್ ಮೈ ಆಪರ್ಚುನಿಟಿ. ವೆದರ್ ಅಲ್ಲಿ ನನಗೆ 20 ಜನ ನೋಡ್ಬೋದು, 30 ಜನ ನೋಡ್ಬೋದು. ಆ್ಯಂಡ್ ದಿಸ್ ಇಂಟರ್ವ್ಯೂ ಇದು ಇವತ್ತು 20 ಜನ ನೋಡ್ಬೋದು, ಮುಂದೊಂದು ದಿನ 20 ಲಕ್ಷ ಜನ ನೋಡ್ತಾರೆ ಅನ್ನೋ ನನ್ನ ಕಾನ್ಫಿಡೆನ್ಸ್ ಇದೆ. ಹೌದು. ಇಲ್ಲಿ ನಾನು ಮೈ ತಪ್ಪಿ ಮಾತಾಡೋಕ್ಕಾಗಲ್ಲ. ಇದನ್ನ ನಾನು ಇದಾಗಿ ತಗೊಂಡು ಚಿಲ್ಲಾಗಿ ತಗೊಂಡು ಏನು ಬೇಕಾದ್ರೆ ಮಾತಾಡು. ನೋ, ಐ ಶುಡ್ ಬಿ ಪ್ರಿಪೇರ್ಡ್ ಫಾರ್ ಎವ್ರಿ ಸ್ಟೇಜ್. ಎವ್ರಿ ಸ್ಟೇಜ್ ಈಸ್ ಅನ್ ಆಪರ್ಚುನಿಟಿ ಟು ಅನ್ ಆರ್ಟಿಸ್ಟ್. ಸೊ ಆ ಥರನೇ ಟ್ರೀಟ್ ಮಾಡ್ಕೊಂಡು ಬಂದಿದ್ದು. ಅದೇ ನಮ್ಮ ತಂದೆ ತಾಯಿ ಇದು ನನಗೆ ಹೇಳ್ಕೊಟ್ಟಿದ್ದು, ಅದೇ ನಮ್ಮ ಗುರುಗಳು ನನಗೆ ಹೇಳ್ಕೊಟ್ಟಿದ್ದು. ಸೊ ಇದು ನನಗೆ ಸರಿಗಮಪ ಅನ್ನೋ ಒಂದು ವೇದಿಕೆ ಏನಿತ್ತು, ಅದು ನನಗೆ ಬ್ರಾಡರ್ ಅಪ್ರೋಚ್ ಸಿಕ್ತು. ಅದಕ್ಕಿಂತ ಮುಂಚೆ ಐ ಹ್ಯಾವ್ ಪರ್ಫಾರ್ಮ್ಡ್ ಇನ್ ಎನ್ ನಂಬರ್ ಆಫ್ ಸ್ಟೇಜಸ್. ಎನ್ ನಂಬರ್ ಆಫ್ ಸ್ಟೇಜಸ್. ಒಳ್ಳೊಳ್ಳೆ ಸಂಸ್ಥೆಗಳು ಅದು ಇದೆಲ್ಲ. ದೇ ಯೂಸ್ ಟು ಆರ್ಗನೈಸ್ ಕಾಂಪಿಟೇಷನ್ಸ್, ಮ್ಯೂಸಿಕ್ ಕಾಂಪಿಟೇಷನ್ಸ್, ಡ್ರಾಮಾ ಕಾಂಪಿಟೇಷನ್ಸ್. ಐ ಯೂಸ್ ಟು ಮೊನೋ ಆ್ಯಕ್ಟ್. ನಾನು ಮೊನೋ ಆ್ಯಕ್ಟಿಂಗ್ ಮಾಡ್ತಿದ್ದೆ. ಐ ಯೂಸ್ ಟು ಮೊನೋ ಆ್ಯಕ್ಟ್. ನಾನು ಆ್ಯಕ್ಚುಲಿ ಐ ಶುಡ್ ಸೇ ದಿಸ್, ಯಾರು ಬೇಜಾರು ಮಾಡ್ಕೊಬಿಡಿ, ಇವಾಗೆಲ್ಲ ನನ್ನ ಹ್ಯಾಂಡ್ ರೈಟಿಂಗ್ ನೋಡಿದ್ರೆ ನೀವು ಹೊಡೆದಾಕ್ಬಿಡ್ತೀರಾ. ಐ ಹ್ಯಾವ್ ಒನ್ ಇನ್ ಹ್ಯಾಂಡ್ ರೈಟಿಂಗ್ ಕಾಂಪಿಟೇಷನ್. ಮೈ ಹ್ಯಾಂಡ್ ರೈಟಿಂಗ್ ವಾಸ್ ಸೋ ಗುಡ್. ನನ್ನ ಹ್ಯಾಂಡ್ ರೈಟಿಂಗ್ ಕಾಂಪಿಟೇಷನ್ಸು ಆ್ಯಂಡ್ ಆ್ಯಕ್ಟಿಂಗ್ ಕಾಂಪಿಟೇಷನ್ಸ್, ಸಿಂಗಿಂಗ್ ಕಾಂಪಿಟೇಷನ್ಸ್, ಇನ್ಸ್ಟ್ರೂಮೆಂಟಲ್ ಕಾಂಪಿಟೇಷನ್ಸ್. ಐ ಯೂಸ್ ಟು ಪಾರ್ಟಿಸಿಪೇಟ್ ಇನ್ ಸೋ ಮೆನಿ ಸ್ಟೇಜಸ್, ಸೋ ಮೆನಿ ಆಪರ್ಚುನಿಟೀಸ್. ಇವಾಗ ನಮ್ಗೆ ಹೆಂಗೆ ಸೋಷಿಯಲ್ ಮೀಡಿಯಾ ಇದೆಯೋ ಫಾರ್ ಪ್ರೆಸೆಂಟಿಂಗ್ ಯುವರ್ ಆರ್ಟ್, ಹಾಗೇನೆ ಅವಾಗ ಕಾಂಪಿಟೇಷನ್ಸ್ ಇತ್ತು. ವಿ ಹ್ಯಾಡ್ ಸೋ ಮೆನಿ ಸ್ಟೇಜಸ್. ಐ ಯೂಸ್ ಟು ಗೋ ದೇರ್. ಐ ಯೂಸ್ ಟು ಸೋಷಲೈಸ್. ಐ ಯೂಸ್ ಟು ಲರ್ನ್ ಸೋ ಮೆನಿ ಥಿಂಗ್ಸ್. ಆ ಎಲ್ಲ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ನ ತಗೊಂಡು I went to this Saregamapa, which gave me the larger audience, the larger reach. And it was a beautiful opportunity. It was a beautiful opportunity because it had a ಒಂದು ಏನಂತಾರೆ ಲಾರ್ಜರ್ ರೀಚ್. ಓಕೆ. ಸೊ ಬಿಫೋರ್ ಐ ಗೆಟ್ ಇನ್ ಟು ಲಿಟಲ್ ಮೋರ್ ಅಬೌಟ್ ದಿಸ್ ಸಾರೆಗಾಮಪ ಎಪಿಸೋಡ್, ನನ್ಗೆ ಇವತ್ತೇನು ಅನ್ಸುತ್ತೆ ಅಂದರೆ, ಲೈಕ್ ಮೋಸ್ಟ್ ಚಿಲ್ಡ್ರನ್ ಇನ್ ಸ್ಕೂಲ್, ಎಸ್ಪೆಷಲಿ ಇನ್ ಸ್ಕೂಲ್, ಅವ್ರ ಪೇರೆಂಟ್ಸ್ ತುಂಬ ಫೋರ್ಸ್ ಮಾಡ್ತಾರೆ, ಬರೀ ಓದಬೇಕು, ಒಳ್ಳೆ ಮಾರ್ಕ್ಸ್ ತೆಗಿಬೇಕು ಅಂತ. ಬಟ್ ನೋಬಡಿ ಈಸ್ ಪುಷಿಂಗ್ ದೆಮ್ ಟು ಕಂಪೀಟ್, ಆರ್ ನೋಬಡಿ ಈಸ್ ಪುಷಿಂಗ್ ದೆಮ್ ಟು ಎಕ್ಸ್ಪ್ರೆಸ್ their talent. As somebody who did that while you were young and your parents encouraged you, just a word to the people who are watching as to how important is it to send children to do extracurricular activities like this. What do you think? Tell us the importance of it. Very beautiful question, first of all, Lalith. ಸಿ, ನಾನು ಹೇಳೋದು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್. ಫಾರ್ ಎಕ್ಸಾಂಪಲ್, ನಾನು ಹೇಳ್ತಿರೋದು ಆಸ್ ಅ ಮ್ಯೂಸಿಷಿಯನ್ ಐ ವಿಲ್ ಸೇ. ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಸ್ಪೋರ್ಟ್ಸ್ ಪರ್ಸನ್, ಓಕೆ ಸ್ಪೋರ್ಟ್ಸ್ ಕಲಿಸಿ ಅನ್ಬೋದು. ಆಸ್ ಅ ಮ್ಯೂಸಿಷಿಯನ್ ನಾನು ಮ್ಯೂಸಿಕ್ ಕಲಿಸಿ ಅಂತ ಹೇಳ್ತೀನಿ. ಇಟ್ಸ್ ಮೈ ಏನಂತಾರೆ ಪ್ರೊಫೆಷನಲ್ ಎಥಿಕ್ಸ್ ಅನ್ಬೋದು, ಅಥವಾ ಆಸ್ ಅ ಮ್ಯೂಸಿಷಿಯನ್ ನಾನು ಮಾತಾಡ್ತಿದ್ದೀನಿ. ಈ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಏನು ಮಾಡುತ್ತೆ, ಇಟ್ ನಾಟ್ ಓನ್ಲಿ ಗಿವ್ಸ್ ಯು, ಅಥವಾ ನಿನಗೊಂದು ಎಸ್ಕೇಪ್ ಸ್ಪೇಸ್ ಸಿಗುತ್ತೆ ಅಂತಲ್ಲ, ಇಟ್ ಗಿವ್ಸ್ ಯು ಸಂಸ್ಕಾರ. ಇಟ್ ಗಿವ್ಸ್ ಯು ದಟ್ ಕಲ್ಚರ್, ದಟ್ ಪ್ರಾಕ್ಟೀಸ್ ಕಲ್ಚರ್, ಅಥವಾ ಆ ಒಂದು ಡಿಸಿಪ್ಲಿನ್. ಇಟ್ ವಿಲ್ ಟೀಚ್ ಯು ಆಲ್ ದೋಸ್ ಥಿಂಗ್ಸ್. ಆ್ಯಂಡ್ ಇವಾಗ ನಾನು ಆ ಕಲೆ ಅವನಿಗೆ ಗೊತ್ತಿದೆ ಅಂತ ಹೇಳಿದ್ರೆ, ಇಫ್ ಈಸ್ ಅ ಮ್ಯೂಸಿಷಿಯನ್ ಆಸ್ ವೆಲ್ ಆಸ್ ಈಸ್ ಅ ಗುಡ್ ಸ್ಟೂಡೆಂಟ್ ಅಂತ ಹೇಳಿದ್ರೆ, ಅವನಿಗೆ ಡೈವರ್ಟ್ ಆಗೋಕ್ಕೆ ಬೇರೆ ಏನು ಇರಲ್ಲ. ಇಫ್ ಹಿ ವಾಂಟ್ಸ್ ಟು ಡೈವರ್ಟ್ ಆಲ್ಸೋ ವಿಲ್ ಗೋ ಆ್ಯಂಡ್ ಡೂ ಮ್ಯೂಸಿಕ್ ಸಿನ್ಸ್ ಹಿ ನೋಸ್ ಮ್ಯೂಸಿಕ್. ಕರೆಕ್ಟ್. ನಾನು ಅವನಿಗೆ ಬೇರೆ ಯಾವುದೇ ಯೋಚನೆಗಳಿಗೆ, ಕೆಟ್ಟ ಇದಗಳಿಗೆ ಅವನಿಗೆ ಅವಕಾಶ, ಕೆಟ್ಟದ್ದು ಮಾಡಬೇಕು ಅಂದ್ರೆ ಕೆಟ್ಟ ಮ್ಯೂಸಿಕ್ ಮಾಡಬಲ್ಲ ಅಷ್ಟೇ. ಆ್ಯಂಡ್ ದೇರ್ ಈಸ್ ನೋ ಕಾನ್ಸೆಪ್ಟ್ ಕಾಲ್ಡ್ ಕೆಟ್ಟ ಮ್ಯೂಸಿಕ್. ಮ್ಯೂಸಿಕ್ ಈಸ್ ಮ್ಯೂಸಿಕ್. ಕರೆಕ್ಟ್. ಸೊ ನಾನು ಹೇಳೋದು, ಪ್ರೆಷರೈಸ್ ದಯವಿಟ್ಟು ಮಾಡಬೇಡಿ. ಯಾವ ಮಕ್ಕಳಿಗೂ ಪ್ರೆಷರೈಸ್ ಮಾಡಬೇಡಿ. ಆ್ಯಂಡ್ ನೀವು ಅವ್ರಿಗೆ ಕೊಡಬೇಕಾಗಿರೋದು ಉತ್ತಮವಾದ ಸಂಸ್ಕಾರ, ಉತ್ತಮವಾದ ಹಾದಿ.
ಆ್ಯಂಡ್ ಈ ಕಾಂಪಿಟೇಷನ್ ಅನ್ನೋ ವರ್ಡ್ ಏನಿದೆ, ಟ್ರೀಟ್ ಇಟ್ ಆಸ್ ಕಾಂಪಿಟೇಷನ್. ಇದು ಕಾಂಪಿಟೇಷನ್ ಹೆಲ್ದಿ ಕಾಂಪಿಟೇಷನ್ ಆಗಿರಬೇಕು, ಅನ್ಹೆಲ್ದಿ ಕಾಂಪಿಟೇಷನ್ ಆಗಿರಬಾರ್ದು. ನನ್ನ ಮಗ ಫಸ್ಟ್ ರ್ಯಾಂಕ್ ಬರಬೇಕು, ಇನ್ನೊಬ್ಬ ಮಗ ಸೆಕೆಂಡ್ ರ್ಯಾಂಕ್ ಬರಬೇಕು ಅಲ್ಲ. ನನ್ನ ಮಗ ಫಸ್ಟ್ ರ್ಯಾಂಕ್ ಬಂದ್ರೆ ಸಂತೋಷ, ಇನ್ನೊಬ್ಬ ಮಗನೂ ಫಸ್ಟ್ ರ್ಯಾಂಕ್ ಬರಲಿ ಅನ್ನೋ ಕಾನ್ಸೆಪ್ಟ್ ಅಲ್ಲೇನೆ ಮಕ್ಕಳನ್ನ ಬೆಳೆಸ್ಬೇಕು. ಹೆಲ್ದಿ ಕಾಂಪಿಟೇಷನ್ ಅನ್ನ ಇಡಬೇಕು ನಾನು ಹೇಳೋದು. 100%. ಆ್ಯಂಡ್ ಈ ಕಾಂಪಿಟೇಷನ್, ಈ ರೇಸಿಗೆ ಬೀಳೋಕ್ಕಿಂತ ನಾನು ಹೇಳಿದ್ದು, ಅವನ ಸ್ಟ್ರಾಂಗ್ ಝೋನ್ ಏನಿದೆಯೋ ಅವನು ಅದರಲ್ಲಿ ಬೆಳೆದ್ರೆ ಅದರಲ್ಲಿ ಅವರು ಸಂತೋಷ ಕಾಣಬೇಕು. ಯಾರೇ ಪೇರೆಂಟ್ಸ್ ಆಗಿರಲಿ, ಕೇರ್ ಟೇಕರ್ಸ್ ಆಗಿರಲಿ, ಅವನ ಏನಂತಾರೆ ಅದನ್ನು ಹಕ್ಕಿ ತೆಗೆಯೋ ಒಂದು ಪೇಷನ್ಸ್, ತಾಳ್ಮೆ, ಅದಕ್ಕೆ ಸೋ ಮಚ್ ಆಫ್ ಸ್ಯಾಕ್ರಿಫೈಸ್ ಬೇಕು. ಫಸ್ಟ್ ಆಫ್ ಆಲ್ ಯು ಶುಡ್ ಸ್ಯಾಕ್ರಿಫೈಸ್ ಯುವರ್ ಟೈಮ್, ಯು ಶುಡ್ ಡೆಡಿಕೇಟ್ ಯುವರ್ ಟೈಮ್, ಪ್ರಾಕ್ಟೀಸಿಗೆ ಟೈಮ್ ಕೊಡಬೇಕು. ಇದನ್ನೆಲ್ಲ ಮಾಡಿ ದೆನ್ let him decide, let her decide her career. You just support him or support her. So Manoj, now you spoke about practice and you spoke about the values that a school child can get, but more than anything today the biggest fear for parents is ಈ ಡೈವರ್ಟ್ ಆಗ್ತಾರೆ ಅಂತ ಹೇಳ್ತಾರಲ್ಲ. ಈವನ್ ಯು ಸ್ಪೋಕ್ ಅಬೌಟ್ ಡೈವರ್ಟ್ ಆದ್ರೆ ಲೈಕ್ ಯು ಕ್ಯಾನ್ ಬಿ ಅ ಬ್ಯಾಡ್ ಮ್ಯೂಸಿಷಿಯನ್, ಬಟ್ ದ ಪ್ರಾಬ್ಲಮ್ ಇಸ್ ಐ ಥಿಂಕ್ ದ ಪೇರೆಂಟ್ಸ್ ಥಿಂಕಿಂಗ್ ಇಸ್ ಡಿಫರೆಂಟ್ ಹಿಯರ್. ದೇ ಫೀಲ್ ಮ್ಯೂಸಿಷಿಯನ್ಸ್ ಡೋಂಟ್ ಹ್ಯಾವ್ ಅ ಫ್ಯೂಚರ್ ಅಪ್ ಅಹೆಡ್. ಅಂದ್ರೆ ಅವ್ರಿಗೆ ಫ್ಯೂಚರ್ ಇಲ್ಲ, ಆ ಫೀಲ್ಡ್ ಅಲ್ಲಿ ದುಡ್ಡಿಲ್ಲ, ಗ್ರೋತ್ ಇಲ್ಲ ಅಂತ ಹೇಳ್ತಾರೆ. ವಿಚ್ ಐ ಫೀಲ್ coming from an artist, it should be the right answer for everybody. ಯಾಕಂದ್ರೆ ಇವತ್ತು ಎಲ್ಲರಿಗೂ ಇಂಜಿನಿಯರಿಂಗು, ಡಾಕ್ಟ್ರು ಅಥವಾ ಚಾರ್ಟರ್ಡ್ ಅಕೌಂಟೆಂಟು, ಲಾ ಪ್ರೊಫೆಷನಲ್ಸ್ who where only big money is coming in. But can you tell me as an artist, how can people actually look at also making money? Because money is important. Definitely. In every manner, no matter if you're an artist or even a priest, money is important. Definitely. How do you think somebody can also think of making money as a career in this field as they grow up as children? So let me know, what will money buy? Like ನಾನು ಒಂದು ದುಡ್ಡು ಮಾಡಿದ್ದೀನಿ ಅಂದರೆ ಏನು ಸಂಪಾದಿಸ್ಬೋದು ನಾನು? ನನ್ನ ಪ್ರಕಾರ ಒಂದಿಷ್ಟು ಫ್ರೀಡಮ್ ಅಂದ್ರೆ ನನಗೆ ಟೈಮ್, ಐ ಕ್ಯಾನ್ ಅರ್ನ್ ಮೈ ಟೈಮ್ ಬ್ಯಾಕ್. ಲೈಕ್ ಇಫ್ ಐ ಹ್ಯಾವ್ ಮನಿ, ಐ ಡೋಂಟ್ ಹ್ಯಾವ್ ಟು ಬ್ರೇಕ್ ಮೈ ಹೆಡ್ ಆನ್ ಮನಿ ನೌ. ಕರೆಕ್ಟ್. ಸೊ ನನಗೆ ಐ ಕ್ಯಾನ್ ಡಿಸ್ಟ್ರಾಕ್ಟ್ ಮೈ ಸೆಲ್ಫ್ ಇಂಟು ವಾಟ್ ಐ ವಾಂಟ್, ಅದೊಂದು. ಕರೆಕ್ಟ್. ಸೆಕೆಂಡ್, ಐ ಕ್ಯಾನ್ ಯೂಸ್ ಮನಿ ಟು, I feel, help me do whatever I want to do better. That I think apart from this, nothing else. And of course, on lifestyle, on the 3 times food and 1 shelter to live, and ಒಂದು ಕಾರೋ ಬೈಕೋ ಓಡಾಡೋದಕ್ಕೆ ಇಷ್ಟಕ್ಕಂತೂ ನಮ್ಮ ಆರ್ಟಿಸ್ಟ್ ಫೀಲ್ಡಲ್ಲಿ ಖಂಡಿತವಾಗ್ಲೂ ಏನೋ ಇದೇ ಇಲ್ಲ, ಏನೋ ಮೋಸ ಇಲ್ಲ. ಓಕೆ. ಸೊ ಒಬ್ಬ ಆರ್ಟಿಸ್ಟ್ ಆದವನಿಗೆ ಹಿಸ್ ಆರ್ಟ್ ಇಟ್ ಸೆಲ್ಫ್ ಇಸ್ ಅವನ ಆಸ್ತಿ. ದಿಸ್ ಇಸ್ ವಾಟ್ ಐ ಫೀಲ್. ಸಿಕ್ಕಾಪಟ್ಟೆ ದುಡ್ಡು ಮಾಡಬೇಕು, ಇದು ಮಟೀರಿಯಲಿಸ್ಟಿಕ್ ಫೀಲ್ಡ್ ಅಲ್ಲ. ಫಸ್ಟ್ ಆಫ್ ಆಲ್ ವೆನ್ ಯು ಆರ್ ಅ ಮಟೀರಿಯಲಿಸ್ಟಿಕ್ ಪರ್ಸನ್, ಆರ್ಟಿಸ್ಟ್ ಆಗೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಸೈಮಲ್ಟೇನಿಯಸ್ಲಿ ಆರ್ಟಿಸ್ಟ್ ಆಗಿ ನಾನು ಮಟೀರಿಯಲಿಸ್ಟಿಕ್ ಆಗಿ ಥಿಂಕ್ ಮಾಡ್ತೀನಿ, ಅದು ಸ್ವಲ್ಪ ಕಷ್ಟ ಆಗ್ಬೋದು. ಬಿಕಾಸ್ ಆರ್ಟಿಸ್ಟ್ ಫೀಲ್ಡ್ ಈಸ್ ನಾಟ್ ಅ ಮಟೀರಿಯಲಿಸ್ಟಿಕ್ ಫೀಲ್ಡ್. ಅಂದರೆ ಸೈಮಲ್ಟೇನಿಯಸ್ಲಿ ಇದ್ರಲ್ಲಿ ದುಡ್ಡಿಲ್ಲ ಅಂತಲ್ಲ, ಡೆಫಿನೆಟ್ಲಿ ದುಡ್ಡಿದೆ. ಯು ಶುಡ್ ನೋ ದ ವೇ, ಯು ಶುಡ್ ನೋ ದ ಆರ್ಟ್. ವೆನ್ ಯು ಆರ್ ಅನ್ ಆರ್ಟಿಸ್ಟ್, ಯು ಶುಡ್ ನೋ ದ ಆರ್ಟ್ ಆಫ್ ಮೇಕಿಂಗ್ ಮನಿ ಆಲ್ಸೋ. ಅನ್ ಆರ್ಟಿಸ್ಟ್ definitely can be an entrepreneur also, and he can make money is what I feel. Definitely, and there are multiple options alva. You can, if you're a good artist, you can have your own teaching space. Yes. You can teach children. That is something that you do today. Yes, and you can create your opportunities. If you should not wait for the opportunity. Correct. This is what I feel. Yaro ನನಗೆ ಬಂದ opportunity ಕೊಡು, you create your own opportunity. Especially with social media. Exactly. With right at your doorstep, you can make music, upload it. ಇವತ್ತು US ಅಲ್ಲಿರೋ ಮಾರ್ಕೆಟ್ and India ಅಲ್ಲಿರೋ ಮಾರ್ಕೆಟ್ ಎಷ್ಟು ದೊಡ್ಡದು ಅಂದ್ರೆ ಆನ್ಲೈನ್. The moment you start putting your own covers, your own music, somebody will discover you, somebody will find your music, and if they like it, they might give you an opportunity of a lifetime. Definitely. Right? And speaking of that opportunity of a lifetime, I think it can happen by you making music, by you teaching music, by you working in the editing space and production space of that music. Very true. Right? And music itself has multiple dimensions. Very good. In very various ways. How? Speaking of that, one thing I feel for a musician is, it's a ಇದೊಂಥರ ರೇಸ್ ಅಲ್ಲ, ಇದು ಮ್ಯಾರಥಾನ್. It's a long term journey. Very good. The moment you leave it in between, I feel it's over. Like, true, ನೀನು ಎಷ್ಟೇ ಕಷ್ಟಪಟ್ಟು ಎಷ್ಟೇ ಪ್ರಾಕ್ಟೀಸ್ ಮಾಡಿದ್ರು, it won't really help you to go beyond that point. If you stop, it's over. Very true. Now, that also brings me to my next point of bringing back you to Saregamaapa Little Champs.
I feel as an artist you need some breakthrough like that also. Where the world discovers your art and your power and your passion for music. ಯು ನೀಡ್ ಇಟ್ ಫಾರ್ ಯುವರ್ ಸೆಲ್ಫ್ ಏನಂತಾರೆ ಒಂಥರ ಕಾನ್ಫಿಡೆನ್ಸ್. True, self-confidence ಬೇಕೇ ಬೇಕು. So when you were 13, can you tell me how did you get into ಸಾರೆಗಮಪ? Because ಎಲ್ಲರಿಗೂ ಒಂದು ಆಸೆ ಏನಿರುತ್ತೆ ಅಂದರೆ if they're into singing, ನಾನೊಂದು ಸತಿ ಟಿವಿಲಿ ಹೋಗ್ಬಿಟ್ಟು I want to perform in front of thousands of people, I want to do that, this, everything. Can you tell me how did this entire scenario happen for you to get into ಸಾರೆಗಮಪ? ಸರೆಗಮಪ್ಪಗೆ ನಾನು ಹೋಗಿದ್ದು ಅದು ಹೇಗೆ ಅಂದರೆ ಇಟ್ ಜಸ್ಟ್ ಹ್ಯಾಪನ್ಡ್ ಅಷ್ಟೇ. ಐ ಡೋಂಟ್. ಓಕೆ. ಅದೊಂದು ಒಳ್ಳೆ ಆಪರ್ಚುನಿಟಿ. ಆ್ಯಕ್ಚುಲಿ ನಾನು ಸೀಸನ್ 3ಗೆ ಬರಬೇಕಾಗಿತ್ತು. ಓಕೆ. ಸೀಸನ್ 3ಗೆ ಬರೋಕ್ಕಿಂತ ಅದೇನೋ ಸಮ್ ಫಾರ್ ವಿಯರ್ ರೀಸನ್ ಐ ಡಿಂಟ್ ಕೇಮ್ ಫಾರ್ ಸೀಸನ್ 3. ಐ ಕೇಮ್ ಫಾರ್ ಸೀಸನ್ 4. ಓಕೆ. ನಾನು ಈ ಪಾಯಿಂಟ್ನ ನಾನು ಹೇಳಲೇಬೇಕು. ವೆನ್ ಯು ಅಪಿಯರ್ ಆನ್ ಎನಿ ಸ್ಕ್ರೀನ್, ಯು whether it is social media, whether it is a bigger screen, television screen or anything, preparation is very important. You should be prepared enough to perform. Perform ಏನು ಬೇಕಾರಾಗಿರ್ಬೋದು. ಯು ಸಿಂಗ್, ಯು ಆ್ಯಕ್ಟ್, ಯು ಡ್ಯಾನ್ಸ್, ಯು ಡೂ ಎನಿಥಿಂಗ್, ಯು ಶುಡ್ ಬಿ ಪ್ರಿಪೇರ್ಡ್. ಆ ಪ್ರಿಪ್ರೇಷನ್ನ ಮಾಡಿಕೊಂಡು ನಾನು ಅಲ್ಲಿ ಹೋಗಿದ್ದೆ. ಅಲ್ಲಿ ಐ ಜಸ್ಟ್ ಗೇವ್ ಮೈ 100% ದೇರ್. ಆಡಿಷನಲ್ಲಿ ಆಲ್ಸೋ ಅದೇ ನಾನು ಸೀಸನ್ 3ಗೆ ಆಡಿಷನ್ ಕೊಟ್ಟಿದ್ದೆ. ಐ ವಾಸ್ ಸಪೋಸ್ ಟು ಕಮ್ ಆನ್ ಸೀಸನ್ 3. But I came on season 4. Okay. For some reason. But season 4 ali I won the show. Oh wow. So how was the feeling of winning that show? ನಾನು ನಿಜ ಹೇಳಬೇಕು ಅಂದ್ರೆ ನಂಗೆ ಗೊತ್ತಿಲ್ಲ ಲಲಿತ್. I'm being very frank. ನಂಗೆ ಗೊತ್ತಿರಲಿಲ್ಲ. I just knew that I won the show. I was like thank you so much. ಅದರಲ್ಲೆಲ್ಲ ಇದ್ದಿದ್ದು ನನ್ನ ತಂದೆ ತಾಯಿ ಶ್ರಮ. Okay. And all the people's love. ಇವಾಗಲೂ ನನಗೆ ಅದೇ ಕಾಪಾಡ್ತಿರೋದು. ಇವಾಗಲೂ ನನ್ನ ಕಂಡು ಹಿಡಿತಾರೆ, ನೀವು ಸರಿಗಮಪಲ್ಲಿ ಬಂದಿರಿ, ಮನೋಜವಂ ಅಲ್ವಾ ಅಂತ. ಅದನ್ನ ನಾವು ಲೆಕ್ಕ ಹಾಕೋಕ್ಕಾಗೋದೇ ಇಲ್ಲ. ನಾವು ದುಡ್ಡಲ್ಲಾಗಲಿ ಯಾವುದ್ರಲ್ಲಾಗಲಿ ಅಳಿಯೋಕ್ಕಾಗಲ್ಲ. ದಟ್ ಲವ್ ಆಫ್ ಪೀಪಲ್, ಅವ್ರು ನನ್ನ ಮೇಲೆ ಇಟ್ಟಿರೋ ನಂಬಿಕೆ, ಅದನ್ನೇ ನಾನು ಇವಾಗಲೂ ಸಸ್ಟೈನ್ ಮಾಡ್ತಿರೋದು. ಅವ್ರಿಗೆ ನಾನು ಒಳ್ಳೆ ಕಂಟೆಂಟ್ ಕೊಡಬೇಕು ಅಂತ ನಾನು ಥ್ರೈವ್ ಮಾಡ್ತಿರೋದು ಅವ್ರು ನನ್ನ ಮೇಲೆ ಇಟ್ಟಿರೋ ನಂಬಿಕೆಗೆ, ಅವ್ರು ನನ್ನ ಮೇಲೆ ಇಟ್ಟಿರೋ ವಿಶ್ವಾಸಕ್ಕೆ, ನನ್ನ ಮೇಲೆ ಇಟ್ಟಿರೋ ಪ್ರೀತಿಗೆ. ಡೆಫಿನೆಟ್ಲಿ ಐ ಗಾಟ್ ದಟ್. ನನಗೆ ಆ ಆಸ್ತಿ ಸಿಕ್ಕಿದೆ. ಜನರ ಪ್ರೀತಿ ಈಸ್ ಮೈ ಆಸ್ತಿ. ಸೂಪರ್. ಆ್ಯಂಡ್ ಐ ಆಲ್ಸೋ know for a fact that because of Saregamapa and your previous acting experience, it opened a lot of doors to other things, and I've seen your pictures again with celebrities, like I said. So ಎಷ್ಟೋ ಜನಕ್ಕೆ ಸೆಲೆಬ್ರಿಟೀಸ್ನ ನೋಡಿದ್ರೆ ಟಿವಿಲಿ ದೇ ಫೀಲ್ ಓಕೆ ಇವರು ಆಲ್ಮೋಸ್ಟ್ ಲೈಕ್ ಅ ಗಾಡ್ ಲೈಕ್ ಕ್ಯಾರೆಕ್ಟರ್ ಅಂತ ಅನ್ಕೊಂತಾರೆ. ಬಟ್ ರೇರ್ಲಿ ಡು ದೇ ನೋಟಿಸ್ ದಟ್ ದೇ ಆರ್ ಆಲ್ಸೋ ವೆರಿ ಮಚ್ ಹ್ಯೂಮನ್, ಜಸ್ಟ್ ಲೈಕ್ ಯು ಆ್ಯಂಡ್ ಮೀ, ರೈಟ್? What were some of the learnings that you got by meeting some of these famous celebrities, be it SPB sir or Rajkumar or any of, you've met literally everyone, I must say. You've met everyone in the Kannada industry and in the South industry. What did you learn from it at a very early stage, or even today? What have you learned from them? The thing is, their process. Our process itself is a learning platform for us. Okay. ಅವರ ಯಾವ್ಯಾವ ರೀತಿಯಾಗಿ ಯಾವ್ಯಾವ ವಿಧಾನವಾಗಿ ಅವರ ಜೀವನನ ಪ್ರತಿ ಹಂತವನ್ನು ದಾಟ್ಕೊಂಡು ಬಂದಿದ್ದಾರೆ. ಪ್ರತಿ ಹಂತದಲ್ಲಿ ಅವ್ರ ಗೆಲುವಿಲ್ಲಾಗಲಿ ಸೋಲಲ್ಲಾಗಲಿ ಅವ್ರು ಯಾವ ರೀತಿಯಾಗಿ ಅವ್ರನ್ನ ಅವರು ರೂಪಿಸ್ಕೊಂಡಿದ್ದಾರೆ, ಅವ್ರು ಯಾವ ರೀತಿ ಅವ್ರು ನಿಂತಿದ್ದಾರೆ, ಹೌ ಟು ವಾಟ್ ಇಸ್ ಇಟ್. ಆಮೇಲೆ ಇದಕ್ಕೆ ಮುಂಚೆ ನಾನು ಏನು ಹೇಳ್ತೀನಿ, ಪರ್ಫಾರ್ಮೆನ್ಸ್ ಅಂತ ಬಂದಾಗ ಒಬ್ಬ ಆರ್ಟಿಸ್ಟ್ ಆಗಿ ನಾನು ಒಂದು ಟಿ ವಿ ಶೋ, ಎಸ್ಪೆಷಲಿ ಒಬ್ಬ ಟಿ ವಿ ಶೋ, ಅದು ಒಂದು ಆಡಿಯೋ ವಿಜುವಲ್ ಮೀಡಿಯಾ ಆದಾಗ, ದಿಸ್ ಇಸ್ ವಾಟ್ ಮೈ ಡ್ಯಾಡ್ ಸೇಸ್ ಆಲ್ವೇಸ್, ನಿನಗೆ ಅಲ್ಲಿ ಇಷ್ಟೊಂದು ಕ್ಯಾಮ್ರಾ, ಇಷ್ಟೊಂದು ಲೈಟು ಇದೆಲ್ಲ ಹಾಕಿದ್ದಾರೆ ಅಂದರೆ ಸುಮ್ಮನೆ ನಿಂತ್ಕೊಂಡು ಹಾಡೋಕ್ಕಿಂತನೂ ನೀನು ಒಬ್ಬ ಪರ್ಫಾರ್ಮರ್ ಆಗು. ಯು ಶುಡ್ ಪರ್ಫಾರ್ಮ್ ದಟ್ ಸಾಂಗ್. ನೀನು ಪರ್ಫಾರ್ಮ್ ಮಾಡಿದಾಗ ಸಾಂಗ್ನ ಪೀಪಲ್ ವಿಲ್ ಕನೆಕ್ಟ್. ಸೊ ಯಾವಾಗ ನಿನಗೆ ಆಪರ್ಚುನಿಟೀಸ್ ಎಲ್ಲ ಅಂದರೆ ಬೇರೆ ಬೇರೆ ಕಡೆ ಆ್ಯಕ್ಟಿಂಗ್ ಆಗಿರಲಿ, ಅದಕ್ಕೆ ಯಾಕೆ ಓಪನ್ ಆಯಿತು ಅಂದರೆ ದಿಸ್ ಈಸ್ ದ ಕಾಸ್. ಯಾಕೆ ಅಂತ ಹೇಳಿದ್ರೆ ಐ ವಾಸ್ ನಾಟ್ ಜಸ್ಟ್ ಸಿಂಗಿಂಗ್. ಬರೀ ಸಿಂಗಿಂಗಲ್ಲಿ ಹಾಡಬೇಕಂದ್ರೆ ಒಂದು ಆಕಾಶವಾಣಿಯಲ್ಲಿ ಕೂತ್ಕೊಂಡು ಹಾಡ್ಬೋದು, ಇಲ್ಲ ರೆಕಾರ್ಡಿಂಗಲ್ಲಿ ಹಾಡ್ಬೋದು. ವೆನ್ ಯು ಆರ್ ಎ ಪರ್ಫಾರ್ಮರ್, ನಿನ್ನಲ್ಲಿ ಎಕ್ಸ್ಪ್ರೆಷನ್ ಆಗಿರ್ಬೋದು, ನೀನು ಕೊಡೋ ದಟ್ ಹ್ಯಾಂಡ್ ಮೂಮೆಂಟ್ಸ್ ಆಗಿರ್ಬೋದು, ಅದೆಲ್ಲ ಒಬ್ಬ ಕ್ಯಾಚ್ ಆಗುತ್ತೆ. ಇವನಲ್ಲಿ ಒಬ್ಬ ಆರ್ಟಿಸ್ಟ್ ಇದ್ದಾನೆ ಅಂತ ಥಿಂಕ್ ಮಾಡಿ ನನ್ನನ್ನು ಆ್ಯಕ್ಟಿಂಗ್ ಫೀಲ್ಡ್ಗೆ ಕರ್ಕೊಂಡ್ರು. ಅಲ್ಲಿ ನಾನು ಎಂಟ್ರ್ ಆದಮೇಲೆ ಆಲ್ ದೀಸ್ ಲೆಜೆಂಡ್ಸ್, ಅಣ್ಣವರಲ್ಲಿದ್ದಂಥ ಒಂದು ಸರಳತೆ, ಅವರಲ್ಲಿದ್ದಂಥ ಒಂದು ಏನಂತಾರೆ, ದಟ್ ಈಸ್ ಅ ಗಾಡ್ ಅಷ್ಟೇ ನಾನು ಹೇಳ್ಬೋದು. ಡೆಫಿನೆಟ್ಲಿ ಈಸ್ ಅ ಗ್ರೇಟ್ ಆರ್ಟಿಸ್ಟ್. ಅವರಲ್ಲಿದ್ದಂಥ SPB ಅವರಲ್ಲಿದ್ದಂಥ ಒಂದು ಮುಗ್ಧತೆ, ಅಂದ್ರೆ ಎಷ್ಟೇ ಕಲ್ತ್ರು ನಾನು ಏನು ಕಲ್ತಿಲ್ಲ, ದೇರ್ ಇಸ್ ಸೋ ಮಚ್ ಟು ಲರ್ನ್ ಅನ್ನೋ ಒಂದು ಲೈಫ್ ಲಾಂಗ್ ಲರ್ನರ್ಸ್. ದೇ ಆರ್ ಆಲ್ ಲೈಫ್ ಲಾಂಗ್ ಲರ್ನರ್ಸ್, ಮೇಡ್ ದೆಮ್ ಲೆಜೆಂಡ್ಸ್. ಆ್ಯಂಡ್ ದಟ್ ನಾನು ಹೇಳೋದು ಅಷ್ಟೇ, ವೆನ್ ಯು ಆರ್ ಆಲ್ರೆಡಿ ಇನ್ ದ
ನಾನು ಹೇಳೋದು ನಾನು ಎಲ್ಲೋ ರೀಚ್ ಆಗಬೇಕು, ಒಬ್ಬ ಆರ್ಟಿಸ್ಟ್ ಆದವನು ನಾನು ಅಲ್ಲೋಗ್ಬೇಕು ಇಲ್ಲೋಗ್ಬೇಕು ಅಷ್ಟು ಮಾಡ್ಬಿಡ್ಬೇಕು ಅಷ್ಟು ಮಾಡಾದ್ಮೇಲೆ ಏನು ಅಂದರೆ ಬ್ಲ್ಯಾಂಕ್ ಅಷ್ಟೇ. ವಾಟ್ ನೆಕ್ಸ್ಟ್ ಅಂತ ಬಂದಾಗ ಆನ್ಸರ್ ಇರಲ್ಲ. ಯು ಆಲ್ರೆಡಿ ಗಾಟ್ ಎವ್ರಿಥಿಂಗ್ ವೆನ್ ಯು ಆರ್ ಇನ್ ದ ಪ್ರಾಸೆಸ್. ನಾನು ಹೇಳೋದು ಟ್ರಸ್ಟ್ ದ ಪ್ರಾಸೆಸ್. ಟ್ರೂ ವೆನ್ ಯು ಆರ್ ಇನ್ ದ ಪ್ರಾಸೆಸ್, ವೆನ್ ಯು ಆರ್ ಆಲ್ರೆಡಿ ಇನ್ ದಿಸ್ ಪ್ರಾಸೆಸ್ ಆ್ಯಂಡ್ ನೀನೊಬ್ಬ ಆರ್ಟಿಸ್ಟ್ ಆಗಿದೆಯಾ ಅಂದರೆ ಯು ಆರ್ ಗಾಟ್ ಎವ್ರಿಥಿಂಗ್. ಸೊ ಯು ಶುಡ್ ಫೈಂಡ್ ಹ್ಯಾಪಿನೆಸ್, ಯು ಶುಡ್ ಬಿ ಲರ್ನಿಂಗ್. ಕರೆಕ್ಟ್. ಯು ಶುಡ್ ಕೀಪ್ ಆನ್ ಲರ್ನಿಂಗ್. ನಾನು ಪ್ರತಿಯೊಂದು ದಿನದಲ್ಲೂ ಪ್ರತಿಯೊಂದು ಕ್ಷಣದಲ್ಲೂ ಒಬ್ಬೊಬ್ಬ ವ್ಯಕ್ತಿಯನ್ನು ಭೇಟಿಯಾದಾಗಲೂ, ವೆದರ್ ಇಟ್ ಈಸ್ ಎ ಲೆಜೆಂಡು ತುಂಬ ವಯಸ್ಸಾಗಿರೋರೇ ಆಗಿರಬೇಕು ಅಂತಿಲ್ಲ. ಒಬ್ಬ ಚಿಕ್ಕ ಹುಡುಗನಲ್ಲೂ ಲೆಜೆಂಡನ್ನ ನಾನು ಕಾಣ್ಬೋದು, ಒಬ್ಬ ಚಿಕ್ಕ ಹುಡುಗನಲ್ಲೂ ಒಬ್ಬ ಚಿಕ್ಕ ಹುಡುಗಿಯಲ್ಲೂ ನಾನು ಲೆಜೆಂಡ್ನ ಕಾಣ್ಬೋದು. ಎಲ್ಲರಲ್ಲೂ ತಿಳ್ಕೊಳ್ಳೋದಿದ್ದೇ ಇರುತ್ತೆ. ಒಬ್ಬ ಆರ್ಟಿಸ್ಟ್ ಏನಂದರೆ ಅವನು ಸೀಕರ್ ಆಗಿರಬೇಕು, ಯಾವಾಗಲೂ ಸೀಕರ್ ಆಗಿರಬೇಕು, ಲರ್ನರ್ ಆಗಿರಬೇಕು. ವೆರಿ ಟ್ರೂ Manoj, now we spoke about something very important, okay, and that you said that all these people had good times and bad times, right? And how they came over these bad times is made, that is what made who they are. Very true. Now I want to understand, you've had a career that is almost 20 years right now, right? A career that is 20 years and strong. I'm sure you have had bad times too, right? Like your lows, your downs, because there is no way you cannot have it. If you are a human being, you should have it. Can you tell us what is that one situation or one moment where you had some sort of a problem and how you overcame that? These problems and success, it's like a wave. ಅದು ಹಿಂಗೆ ಹೋದ್ರೆ ಹಿಂಗೆ ಹೋಗಲೇಬೇಕು, ಹಿಂಗೆ ಹೋಗಲೇಬೇಕು. ಯಾವಾಗಲೂ ಹಿಂಗಿರೋಕ್ಕಾಗೋದಿಲ್ಲ. ಹಿಂಗಿದ್ರೆ ಮೊನೋಟನಸ್. ಸೊ ನಾನು ಕಲಿಯೋಕ್ಕಾಗಲ್ಲ, ಇಲ್ಲಿ ಬೆಳೆಯೋಕ್ಕಾಗಲ್ಲ, ಇಲ್ಲಿ ಇಳಿಲಿಲ್ಲ ಅಂದರೆ. ಸೊ ತುಂಬ ನಾನು ಹೇಳಿದ್ನಲ್ಲ, ಈ ಪ್ರಾಸೆಸ್ಸಲ್ಲಿ ಇವಾಗಲೂ ನನ್ನ ಸ್ಟೇಟಸ್ ಆಗಿರ್ಬೋದು, ಇದೇನೆ ನನ್ನ ವಾಟ್ಸಪ್ ಸ್ಟೇಟಸು ಅದೇ ಒಂದು 4 ವರ್ಷದಿಂದ ಹಾಕಿರೋದು. ದೇವರೇ ನನ್ನನ್ನು ಗುರಿನ ಬೇಗ ಮುಟ್ಸು ಅಂತ ನಾನು ಕೇಳಲ್ಲ, ಬಟ್ ಈ ಹಾದಿಲಿ ಬರೋ ನೋವು, ಅವಮಾನ, ಕಷ್ಟ ಇದನ್ನೆಲ್ಲ ತಡೆದು ಮುಂದೆ ಹೋಗುವಂಥ ಶಕ್ತಿ ಹಾಗೆ ತಾಳ್ಮೆ ಕೊಡು, ಇಷ್ಟೇ ನಾನು ಕೇಳೋದು ದೇವ್ರ ಹತ್ರ. ಸೊ ಈ ಪ್ರಾಸೆಸ್ಸಲ್ಲಿ ಅವಮಾನಗಳು ಇದನ್ನು ನೀವು ಫೇಸ್ ಮಾಡಿಲ್ಲ ಅಂದರೆ ನೀವು ಪ್ರಾಸೆಸ್ಸಲ್ಲೇ ಇಲ್ಲ ಅಂತ ಅರ್ಥ. ಯು ಆರ್ ಔಟ್ ಆಫ್ ದಿ ಪ್ರಾಸೆಸ್ ಅಂತ ಅರ್ಥ. ಒಂದು ಇನ್ಸಿಡೆಂಟನ್ನು ನಾನು ಜ್ಞಾಪಿಸ್ಕೊಳ್ಬೇಕು ಅಂತ ಹೇಳಿದ್ರೆ, ವೆನ್ ಐ ವಾಸ್ ವೆರಿ ಸ್ಮಾಲ್, ಇದು ಎಲ್ಲರ ಸೆಲ್ಫ್ ರೆಸ್ಪೆಕ್ಟ್ಗೆ ಅದು ಹರ್ಟ್ ಆಗಿ ಒಂದು ಸ್ವಲ್ಪ ಹೇಳ್ತೀನಿ. ಐ ವಿಲ್ ಟೆಲ್ ಇಟ್. ಏನಂತ ಹೇಳಿದ್ರೆ, ಇಟ್ ವಾಸ್ ಅ ವೆರಿ ಪ್ರೆಸ್ಟೀಜಿಯಸ್ ಸ್ಟೇಜ್. ನಾನು ಅಲ್ಲಿ ಪರ್ಫಾರ್ಮ್ ಮಾಡಬೇಕಾಗಿತ್ತು. ಐ ಟ್ರಾವೆಲ್ಡ್ ಅಂದರೆ ನಾವು ಎಲ್ಲಿಂದಲೂ ಟ್ರಾವೆಲ್ ಮಾಡ್ತಾಯಿದ್ವಿ. ಒಂದು 15-20 ಮಿನಿಟ್ಸ್ ಲೇಟ್ ಏನೋ ಆಯಿತು ನಾವು ಬರೋಷ್ಟೊತ್ತಿಗೆ. ಆ್ಯಂಡ್ ಇಟ್ ವಾಸ್ ಲೈಕ್ 2004. ವಿ ಡಿಂಟ್ ಹ್ಯಾಡ್ ಎನಿ ಓಲಾ ಗೀಲಾ ಏನೂ ಇಲ್ಲ ಅವಾಗ. ಯಾವುದೋ ಒಂದು ಟ್ಯಾಕ್ಸಿ ಮಾಡ್ಕೊಂಡು ಬಂದ್ವಿ. 20 ಮಿನಿಟ್ಸ್ ಲೇಟ್ ಆಗಿದ್ದಕ್ಕೆ ನನ್ನನ್ನು ಸ್ಟೇಜಿಗೆ ಹತ್ತಿಸ್ಲಿಲ್ಲ ಅವರು. ಇನ್ನೂ ಅಲ್ಲಿ ರಿಹರ್ಸಲ್ಸ್ ಆಗ್ತಿತ್ತು. ಸ್ಟೇಜ್ ಪ್ರೋಗ್ರಾಮ್ ಇದ್ದಿದ್ದು 6 ಗಂಟೆಗೆ. ಸೊ ವಿ ರೀಚ್ಡ್ ಅರೌಂಡ್ 2:30 ಇನ್ ದ ಆಫ್ಟರ್ನೂನ್. ಅಷ್ಟಾದರೂ ನಾವು ರಿಹರ್ಸಲ್ಸ್ಗೆ ಏನೋ ಬಂದಿಲ್ಲ ಅಂದ್ಬಿಟ್ಟು ನನ್ನ ಸ್ಟೇಜ್ ಹತ್ತಿಸೋ ಒಂದು ಅವಕಾಶನ ಕೊಡಲಿಲ್ಲ. ನಮ್ಮ ತಾಯಿಯವರು ನಾವು ಏನಂದರೆ ಇಲ್ಲಿ ಫ್ಯಾಮಿಲಿನೆಲ್ಲ ಕರೆಸ್ಬಿಟ್ಟಿದ್ದೀವಿ. ಫಸ್ಟ್ ಟೈಮ್ ನಾನು ಸ್ಟೇಜಲ್ಲಿ ಪರ್ಫಾರ್ಮ್ ಮಾಡ್ತಿದ್ದೀವಿ ಅಂತ ಎಲ್ಲರೂ ಈಗರಾಗಿ ವೆಯ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ದಟ್ ವಾಸ್ ಅ ಗ್ರೂಪ್ ಸಾಂಗ್ ಅಷ್ಟೇ. ಓಕೆ. ಸೊ ನಾನು ಎಂಟ್ರ್ ಆಗಬೇಕಾಗಿತ್ತು. ನಮ್ಮಮ್ಮ ರೆಡಿ ಎಲ್ಲ ಮಾಡಿ ಕಳಿಸ್ಬಿಟ್ರು, ಹತ್ತಿಸ್ತಾರೆ ಅಂತ. ವೆನ್ ದೇ ಕಾಲ್ಡ್ ಓನ್ಲಿ 2 ಪೀಪಲ್. ನನ್ನನ್ನು ಕರೀಲಿಲ್ಲ. ನಮ್ಮಮ್ಮ ಹಿಂಗೆ ಕಳಿಸ್ಬಿಟ್ರು. ಆ್ಯಂಡ್ ಅವರು ದರ ಅಂತ ಹೇಳ್ಕೊಂಡು ಕೆಳಗಡೆ ಇಳಿಸ್ಬಿಟ್ರು ಸ್ಟೇಜಿಂದ. ಓಕೆ. ಲೈಕ್ ಒಂದು 300-400 ಜನದ ಮುಂದೆಗಡೆ ಹೇಳ್ಕೊಂಡು ಹಿಂಗೆ ಇಳಿಸ್ಬಿಟ್ರು. ನಮ್ಮ ತಾಯಿಗೆ ಇಟ್ ವಾಸ್ ಅ ಶಾಕ್. ಅಲ್ಲಿ ಇರೋರ್ಗೆಲ್ಲರಿಗೂ ಶಾಕ್. ಆ್ಯಂಡ್ ದಟ್ಸ್ ನಾಟ್ ದ ವೇ ಟು ಡೂ ಇಟ್. ಯು ಕ್ಯಾನ್ ಕಾಲ್, ಇಲ್ಲ ಬರ್ಬೋದು, ಬಾರಪ್ಪ ಅಂತ ಹೇಳ್ಬೋದು, ಹಿಂಗೆ ಕೆಳ್ಕೊಂಬಿಟ್ಟು ಇಳಿಸೋದು, ದಟ್ಸ್ ನಾಟ್ ದ ವೇ. ನಮ್ಮ ತಾಯಿಗೆ ಸಿಕ್ಕಾಬಡೆ ಕೋಪ ಬಂತು. ನಮ್ಮ ತಂದೆ ಅಲ್ಲೇ ಚಾಲೆಂಜ್ ಮಾಡಿದ್ರು, ನಿನ್ನ ಮಗನ ಈ ಸ್ಟೇಜಿಂದ ಇಳಿಸಿರ್ಬೋದು, ಈ ಥರ ಸಾವಿರಾರು ವೇದಿಕೆಗಳಲ್ಲಿ ನಿನ್ನ ಮಗನ ಹಾಡಂಗೆ ಮಾಡ್ತೀನಿ ನಾನು, ಬಾ ಅಂತ ಅಲ್ಲಿಂದ ಚಾಲೆಂಜ್ ಮಾಡಿ ಬಂದರು ನಮ್ಮ ತಂದೆ. ಆ್ಯಂಡ್ ಹಿ ಡಿಡ್ ಇಟ್. ಸೂಪರ್. ಆ್ಯಂಡ್ ಐ ಥಿಂಕ್ moments like this, Manoj, are a definition of who you are and who is around you. Definitely. Correct? Because lot of times this could be a discouragement to the parents saying, maybe ಈ ಥರ ಮಾಡೋದು ಬೇಡ, ಈ ಸಾಕು, ಈ ಅವಮಾನ ಏನಕ್ಕೆ ಬೇಕು ಅಂತ ನಿಲ್ಲಿಸ್ಬಿಡ್ತಾರೆ. ಬಟ್ you went on, your family supported you, and that I think is the greatest part of everything. Now Manoj, first phase of your learning, first phase of your journey, you had your father as your teacher. The second phase, you need a guru, right? In anything, because without a guru you don't have direction. ಹೌದು ಅಲ್ವಾ? ಈ ಲೈಫಲ್ಲಿ ನೀನು ಏನೇ ಮಾಡಬೇಕು ಗುರಿ ಇಲ್ಲ. 100%. ಇವಾಗ ವಿರಾಟ್ ಕೊಹ್ಲಿ ಆದ್ರೆ ಆಗಿರಲಿ, ಅಥವಾ ಇವಾಗ ಒಂದು ಬಿಸ್ನೆಸ್ ಮ್ಯಾನ್ ಆದರೂ ಆಗಿರಲಿ, he also has a mentor. Definitely. Who was your mentor and how did that person play an important role in your life? I'll tell you, my mentor is my father always. He is my mentor.
ನನ್ನ ಗುರು ಆ್ಯಸ್ ಯು ಸೈಡ್ ದ ಸೆಕೆಂಡ್ ಪೇಸ್, ಇಲ್ಲಿ ನಾನು ಪರ್ಫೆಕ್ಷನನ್ನು ನನ್ನ ಗುರಿಯಾಗಿರಿಸ್ಕೊಂಡು ಆ್ಯಸ್ ಅ ಮ್ಯೂಸಿಷಿಯನ್ ನಾನು ಗ್ರೋ ಆಗಬೇಕು. ಯಾಕಂದರೆ ನಾನು ಹಾಡ್ತಿರ್ಬೇಕಾರೆ ಐ ಯೂಸ್ ಟು ಸಿಂಗ್ ಬಟ್ ಐ ಡಿಂಟ್ ನೋ ಹೌ ದಿಸ್ ಸಾಂಗ್ ಕೇಮ್ ಫ್ರಮ್. ಸೊ ನಾನು ಒಬ್ಬ ಸಿಂಗರ್ಗೂ ಒಬ್ಬ ಮ್ಯೂಸಿಷಿಯನ್ಗೂ ಡಿಫ್ರೆನ್ಸ್ ಇದೆ. ಅ ಸಿಂಗರ್ ವಿಲ್ ಸಿಂಗ್ ದ ಸಾಂಗ್, ಅ ಮ್ಯೂಸಿಷಿಯನ್ ನೋಸ್ ವಾಟ್ ಈಸ್ ದ ಮ್ಯೂಸಿಕ್ ಆಫ್ ಇಟ್. ಸೊ ಐ ಶುಡ್ ನೋ ಹೌ ಟು ಪ್ರೊಡ್ಯೂಸ್ ಅ ಸಾಂಗ್. ನಾನು ಹೆಂಗೆ ಸಾಂಗ್ನ ಹಾಡಬೇಕು, ಹೆಂಗೆ ಪ್ರೆಸೆಂಟ್ ಮಾಡಬೇಕು, ವಾಟ್ ಆರ್ ಆಲ್ ದ ನ್ಯೂಯಾನ್ಸಸ್ ಆಫ್ ಇಟ್, ಡೆಪ್ತನ್ನ ನಾನು ತಿಳ್ಕೊಳ್ಳೋಕ್ಕೆ ಐ ಪರ್ಸ್ಯೂಡ್ ಮೈ ಹಿಂದೂಸ್ತಾನಿ ಕ್ಲಾಸಿಕಲ್ ಮ್ಯೂಸಿಕ್. ಐ ಸ್ಟಾರ್ಟೆಡ್ ಮೈ ಕರಿಯರ್ ಆಸ್ a student of Hindustani. Still I am a student of Hindustani classical music. Still I am a learner. I started my learning with ಪಂಡಿತ್ ಕಾಶಿನಾಥ್ ಪತ್ತಾರ್ ಅಂತ. ಅವ್ರ ಹತ್ರ ನಾನು ಹಿಂದೂಸ್ತಾನಿ ಸಂಗೀತವನ್ನು ಕಲಿಯೋಕ್ಕೆ ಶುರು ಮಾಡಿದೆ. ವೇರ್ ಮೈ ಬೇಸಿಕ್ಸ್ ವರ್ ವೆರಿ ಸ್ಟ್ರಾಂಗ್. ಅಲ್ಲಿಂದ ನನ್ನ ಬೇಸಿಕ್ಸ್ ಸ್ಟ್ರಾಂಗ್ ಆಗ್ತಾ ಹೋಯಿತು. ಸೊ ಹಿಂಗಿರುತ್ತೆ ಸಾಂಗ್, ಹಿಂಗೆ ಕಂಪೋಸ್ ಮಾಡ್ತಾರೆ, ರಾಗ ಅಂದರೆ ಏನು, ಛಾಯೆ ಅಂದರೆ ಏನು, ಸೊ ಹೆಂಗಿರುತ್ತೆ ಇದು, ತಾಳಗಳು ಹೆಂಗೆ, ಸೊ ಇದನ್ನೆಲ್ಲ ನಾನು ತಿಳ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದೆ. ದೆನ್ ಐ ವಾಸ್ ಡ್ರಾನ್ ಟುವರ್ಡ್ಸ್ ದ ಸ್ಕೂಲಿಂಗ್ ಆಫ್ ಪಂಡಿತ್ ಜಯತೀರ್ಥ ನೇವಂಡಿಜಿ. ಅವರು ನನ್ನ ಎರಡನೇ ಗುರುಗಳು. ಹಿ ಯೂಸ್ ಟು ಸ್ಟೇ ಇನ್ ಹುಬ್ಳಿ. ಐ ಲರ್ನ್ಡ್ ದ ಗಾಯಕಿ ಇದೆ, ದ ಕಿರಾನ ಘರಾನದ ಗಾಯಕಿಗಳು, ಸೋ ಮಚ್ ಕಂಟೆಂಟ್. ಐ ವಾಸ್ ಲೈಕ್ ಮೆಸ್ಮರೈಸ್. ನನಗೆ ಆ ಫೀಲ್ಡು ಒಂಥರ ತುಂಬ ಇಷ್ಟ ಆಯಿತು. ಬಟ್ ನಾನು ಫುಲ್ ಟೈಮ್ ಕ್ಲಾಸಿಕಲ್ ಮ್ಯೂಸಿಕ್ನ ತೊಗೊಳಕ್ಕಾಗಲಿಲ್ಲ ಬಿಕಾಸ್ ಆಫ್ ಮೈ ಐಡೆಂಟಿಟಿ. ಬಿಕಾಸ್ ಮೈ ಐಡೆಂಟಿಟಿ ಈಸ್ ಐ ಆಮ್ ಅ ಪರ್ಫಾರ್ಮರ್. ಅದಕ್ಕೋಸ್ಕರ ಅದಾದಮೇಲೆ ಐ ಆಮ್ ಲರ್ನಿಂಗ್ ವಿತ್ ಪಂಡಿತ್ ಪ್ರವೀಣ್ ಗೌಡ್ಕಿಂಡಿಜಿ ದ ಸೇಮ್ ಥಿಂಗ್. ಹಿಂದೂಸ್ತಾನಿ ಕ್ಲಾಸಿಕಲ್ ಮ್ಯೂಸಿಕ್ನ ಇವಾಗಲೂ ಕಲಿತಾ ಇದ್ದೀನಿ. ಟು improve on myself, to improve on the music in me, to improvise the overall presentation. Okay. Because ಈ ಕ್ಲಾಸಿಕಲ್ ಮ್ಯೂಸಿಕ್ ಅನ್ನೋದು ಇಟ್ಸ್ ನಾಟ್ ಲೈಕ್ ಅದು ಬುಡ ರೂಟ್, ಅದು ಬುಡ ಮಧ್ಯಮ ಅಂತ್ಯ, ಎವ್ರಿಥಿಂಗ್. ಇಟ್ ಈಸ್ ಎವ್ರಿಥಿಂಗ್. ಇಟ್ ಈಸ್ ಬೇಸಿಕ್ ಫಂಡಮೆಂಟಲ್ಸ್. ಅಲ್ಲಿ ನಾನು ಬುಡ ಕೈ ಹಾಕಿದೆ ಒಂದು ಸ್ವಲ್ಪ ಅಷ್ಟೇ, ಟು ಬಿ ಪ್ರಿಸೈಸ್ಡ್. I mean, I think that is very important. Today, everybody looks at these commercial music places and think that is what reality is. But even that reality has some strong foundation which comes from all of these things. Definitely. Music is music. ಅದರಲ್ಲಿ ನಾನು ಬೈಫರ್ಕೇಟ್ ಮಾಡಲ್ಲ. ಕಮರ್ಷಿಯಲ್ ಮ್ಯೂಸಿಕ್ ಈಸ್ ಆಲ್ಸೋ ಕಮರ್ಷಿಯಲ್ ಮ್ಯೂಸಿಕ್. ಬಿಕಾಸ್ ನಾನು ಕಮರ್ಷಿಯಲ್ ಮ್ಯೂಸಿಕ್ನ ಹಾಡ್ತೀನಿ, ಪ್ರೆಸೆಂಟ್ ಮಾಡ್ತೀನಿ. ಐ ವಿಲ್ ಪ್ರೊಡ್ಯೂಸ್ ಕಮರ್ಷಿಯಲ್ ಮ್ಯೂಸಿಕ್. ಅಟ್ ದ ಸೇಮ್ ಟೈಮ್ ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ಅದರ ಮ್ಯೂಸಿಕಾಲಿಟಿ ತಿಳ್ಕೊಳ್ಳೋಕ್ಕಷ್ಟೇ ನನಗೆ ಫಂಡಮೆಂಟಲ್ಸ್ ಬೇಕು. ವೆರಿ ಟ್ರೂ. ಇಟ್ ಗಿವ್ಸ್ ಯು ದಟ್ ವಾಟ್ ಇಸ್ ಇಟ್, ಒಂದು ಏನಂತಾರೆ, ಪರ್ಫೆಕ್ಷನ್ ನಾವು ಟಚ್ ಕೊಡುತ್ತೆ, ಒಂದು ಕಾನ್ಫಿಡೆನ್ಸ್ ಕೊಡುತ್ತೆ ನಿನಗೆ, ದಟ್ ಯು ನೋ ವಾಟ್ ಯು ಆರ್ ಡೂಯಿಂಗ್. ಕರೆಕ್ಟ್ ಅಷ್ಟೇ. ದಟ್ ಅದು ಒಳ್ಳೇದು ಅದರಲ್ಲಿ. Okay, finally, Manoj, we come to this part of what you're doing right now, and today you're producing so much of wonderful music. You recently did a lot of songs for your movies, and you've been doing your own production. Yes. Now, simultaneously, the good part about it is you're also identifying and helping other young budding artists, which I feel is a very, very sacred thing. Because see, to be great oneself is good, but to make other people great is the ultimate. Right? And today you're pursuing that. Tell me about the process. What are you doing right now, and where do you want to be in the next few years as a musician? And why did you start your teaching and coaching classes? ಟೀಚಿಂಗ್ ನಾನು ಶುರು ಮಾಡಿದ್ದು ನಾನು ಒಂದು ಸ್ವಲ್ಪ ಕಲ್ತ್ಕೊಳ್ಳೋಕ್ಕೆ. ಆ್ಯಕ್ಚುಲಿ ಟೀಚಿಂಗ್ ನಾಟ್ ಓನ್ಲಿ ಲೈಕ್ ಯು ಟೀಚ್, you learn a lot of things while you teach. So I wanted to explore this field of teaching. As you said, it is a very sacred thing one ಕಡೆ. ಆಮೇಲೆ ಸಮಾಜದಲ್ಲಿ ಒಂದು ಒಳ್ಳೆ ರೆಸ್ಪೆಕ್ಟ್ ಫುಲ್ಲಾಗಿ ಇರ್ತಕ್ಕಂಥ ಒಂದು ಪ್ರೊಫೆಷನ್ ಅಂತ ಹೇಳ್ಬೋದು, ಟೀಚಿಂಗ್ ಪ್ರೊಫೆಷನ್. ಐ ಆಮ್ ವೆರಿ ಹ್ಯಾಪಿ ದಟ್ ನನ್ನ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ನನ್ನಲ್ಲಿ ಏನಿದೆಯೋ ಅಲ್ಪ ಸ್ವಲ್ಪ ವಿದ್ಯೆಯನ್ನು ಪ್ರಾಮಾಣಿಕವಾಗಿ ಧಾರೆ ಎರೆಯುವಂಥ ಒಂದು ಪ್ರಯತ್ನದಲ್ಲಿ ನಾನಿದ್ದೇನೆ. ಆ ಪ್ರಯತ್ನವನ್ನು ನಾನು ಪ್ರಾಮಾಣಿಕವಾಗಿ ಮಾಡ್ತಿದ್ದೀನಿ, ಮುಂದೆ ಕೂಡ ಮಾಡ್ತೀನಿ ಅನ್ನೋ ಭರವಸೆ ನನಗಿದೆ ಒಂದು ಕಡೆ. ಆಮೇಲೆ ನನ್ನ ಸ್ಟುಡಿಯೋಸ್, ಆತ್ರೇಯ ಸ್ಟುಡಿಯೋಸ್, ವೇರ್ ಐ ಪ್ರೊಡ್ಯೂಸ್ ಮ್ಯೂಸಿಕ್, ವಿ ಪ್ರೊಡ್ಯೂಸ್ ಎವ್ರಿಥಿಂಗ್. ವಿ ಪ್ರೊಡ್ಯೂಸ್ ಆಡಿಯೋ ವಿಜುವಲ್ needs of our clients, anything customized projects ಆಗಿರ್ಬೋದು, ಆ್ಯಂಡ್ ಟೆಕ್ನಿಕಲ್ ಸಪೋರ್ಟ್ ಫಾರ್ ಮೈ ಇನ್ಸ್ಟಿಟ್ಯೂಷನ್ ಓನ್ಲಿ. ಸೊ ನನ್ನ ಇನ್ಸ್ಟಿಟ್ಯೂಷನ್ ಎಷ್ಟೋ ಪ್ರಾಜೆಕ್ಟ್ಸ್ಗಳು ನನ್ನ ಸ್ಟುಡಿಯೋದಲ್ಲೇ ಆಗುತ್ತೆ. ಆ್ಯಂಡ್ ಐ ಆಮ್ ವರ್ಕಿಂಗ್ ಆನ್ ಮೈ ಸಿಂಗಲ್ಸ್, ಐ ಆಮ್ ವರ್ಕಿಂಗ್ ಆನ್ ಮೈ ಕಾಂಟೆಂಟ್ಸ್. ಬರುತ್ತೆ ಒಂದೊಂದಾಗೆ. ಆ್ಯಸ್ ಯು ಸೈಡ್, ಮುಂದೊಂದು ದಿನ ನಾನು ಎಲ್ಲಿರಬೇಕು ಅಂತ ನನ್ನನ್ನು ನಾನು ಅಂದ್ಕೊಳ್ತೀನಿ ಅಂದರೆ, ಐ ಶುಡ್ ಬಿ ಸೆಲ್ಫ್ ಸಫಿಷಿಯೆಂಟ್ ಎನಫ್ ಟು ಪ್ರೊಡ್ಯೂಸ್ ಮೈ ಸೆಲ್ಫ್, ಗಿವ್ ಅ ಗುಡ್ ಕಂಟೆಂಟ್ ಟು ಮೈ ವ್ಯೂವರ್ಸ್. ಅವರು
ನನ್ನಿಂದ ಒಂದು ಒಳ್ಳೆ ಕಂಟೆಂಟ್ನ ಎಕ್ಸ್ಪೆಕ್ಟ್ ಮಾಡಿ ಇನ್ನೂ ಅವರ ಪ್ರೀತಿನ ಜಾಸ್ತಿ ಮಾಡ್ಕೊಳ್ಬಹುದು ಅನ್ನೋ ಒಂದು ಭರವಸೆಯಲ್ಲಿ ನಾನಿದ್ದೀನಿ. ದಿಸ್ ಇಸ್ ವಾಟ್ ಐ ಶುಡ್ ಬಿ ಅ ವರ್ಸಟೈಲ್ ಸಿಂಗರ್. ನನಗೆ ಒಬ್ಬ ಗಾಯಕನಾಗಬೇಕು ಅಂತ ಬಹಳ ಇಷ್ಟ ಇದೆ. ಸೈಮಲ್ಟೇನಿಯಸ್ಲಿ ನನ್ನಲ್ಲಿ ಏನೇನು ವಿದ್ಯೆಗಳಿದೆಯೋ, ಏನೇನು ಕಲೆಗಳಿದೆಯೋ ಅದನ್ನೆಲ್ಲ ರೈಟ್ ವೇ ಆಗಿ ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಬೇಕು ಅನ್ನೋ ಆಸೆ ಆಕಾಂಕ್ಷೆಗಳಿದೆ. ಅದ್ರ ಮೇಲೇ ನನ್ನ ತಯಾರಿಗಳು ನಡೀತಾ ಇದೆ. ಮುಂದೊಂದು ದಿನ ಅದು ತಮ್ಮ ಮುಂದೆ ಬರುತ್ತೆ ಅಂತ ನಾನು ಹೇಳ್ತೀನಿ. So Manoj, I'm sure that you will be super successful in whatever you do. You've already made it to one level of height. It is only that you should climb the next level of height, and I'm super sure with the dedication, love, passion and devotion you have, it will definitely happen. Thank you for coming onto this show, and I must say it is always a pleasure to talk to you, either on this place or outside, wherever I meet you. It is always a nice time to have you, and I really look forward. I'm sorry to interrupt you. Thank you so much for calling me. I should say, ನಾನು ನನ್ನ ಲಲಿತ್ನ ಒಂದು ಫ್ರೆಂಡ್ಶಿಪ್ ಬಂದು ಇಟ್ಸ್ ಬೀನ್ ಒಂದು 4 to 5 years ಆಗಿರ್ಬೋದು. ಐ ಹ್ಯಾವ್ ಲರ್ನ್ ಸೋ ಮೆನಿ ಥಿಂಗ್ಸ್ ಫ್ರಮ್ ಲಲಿತ್, ಬೀಯಿಂಗ್ ವೆರಿ ಫ್ರ್ಯಾಂಕ್. ನನ್ನ ಆಂಟ್ರಪ್ರಿನರ್ಶಿಪ್ಪಿನ ಒಂದಷ್ಟು ಗುಣಗಳು ನಾನು ನಿನ್ನಿಂದ ಬಾರೋ ಮಾಡ್ಕೊಂಡಿದ್ದೀನಿ. ಅದನ್ನು ನಿನ್ನ ಎದುರುಗಡೆನೇ ನಾನು ಹೇಳ್ತಾ ಇದ್ದೀನಿ. ಇಟ್ ಈಸ್ ನಾಟ್ ಅ ಮಕಸ್ತುತಿ. ನಾನೇನು ಮಕಸ್ತುತಿ ಮಾಡಿ ನನಗೇನು ಆಗಬೇಕಾಗಿಲ್ಲ. ಹೋಗ್ತಾ ನನಗೆ ನೀನು ಒಂದು ₹1 ಕೊಟ್ಟು ಕಳಿಸಲ್ಲ. ಕರೆಕ್ಟ್ ಅಲ್ವಾ? ಆ್ಯಂಡ್ ದ ಥಿಂಗ್ ಯು ಆರ್ ಡೂಯಿಂಗ್ ಈಸ್ ವೆರಿ ಗ್ರೇಟ್. ಐ ವಿಶ್ ಯು ಆಲ್ ದಿ ಸಕ್ಸಸ್. ಈ ಪಾಡ್ಕಾಸ್ಟ್ ಮುಂದೆ ನಾನು ಹೇಳಿದ್ನಲ್ಲ, ನಿನಗೊಂದು ₹800 ಕೋಟಿದು ಡೀಲ್ ಬರಲಿ ನಿನಗೆ ಪಾಡ್ಕಾಸ್ಟಲ್ಲಿ. ಆ್ಯಂಡ್ ಐ ವಿಶ್ ಯು ಗ್ರೇಟ್ ಸಕ್ಸಸ್. ನಿನ್ನ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಿನಗೂ ಸಕ್ಸಸ್ ಆಗಲಿ. ಆ್ಯಂಡ್ ಐ ನೋ ಯು ಆರ್ ಅ ಕಿಂಗ್. ಯು ಸ್ಟೇ ದ ಕಿಂಗ್. Thank you so much, Manoj, and it means a lot coming from you, because I always believe a true person can identify another true person. Right? So on that note, thank you so much, and I really hope all of you watching this episode will definitely get inspired, pursue your journey in the artist field, and make more happiness, spread that love of music, of any art that you watch. So thank you, Manoj, one more time. Don't forget to subscribe this channel. Yeah. Lalith Dhanush show. Yes. ಈ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಬೇಕು. ಎಲ್ಲ ಕಂಟೆಂಟು ನೋಡ್ಬೇಕು ಇದರಲ್ಲಿ. ಆ್ಯಂಡ್ ಫಾಲೋ ಮಾಡಿ ಲಲಿತ್ನ ಇನ್ಸ್ಟಾಗ್ರಾಮಲ್ಲಿ, ನನ್ನೂ ಮಾಡಿ. His handles will be attached down below in the description, so do follow it. Yes. Manojavvam Aatreya is his YouTube name, so definitely follow ಮಾಡಿ, and I'm sure you don't need any introduction to this man's music. So thank you so much, Manoj, one more time. Welcome.